ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಮತದಾನ ಮುಗಿದು ಇನ್ನೂ 48 ಗಂಟೆಗಳ ಕೂಡ ಆಗಿಲ್ಲ. ಮೊನ್ನೆ 9ನೇ ತಾರೀಕು ವೋಟಿಂಗ್ ಆಗಿದ್ದಲ್ಲಿ ಅಷ್ಟರಲ್ಲಿ ಕಾಂಗ್ರೆಸ್ ಒಳಗೆ ಏನೇನೆಲ್ಲ ಡೆವಲಪ್ಮೆಂಟ್ಗಳು ನೋಡಿ. ನನ್ನ ಕೆಪಿಸಿಸಿ ಕಚೇರಿಯಲ್ಲೇ ಮುಸ್ಲಿಂ ಮುಖಂಡರುಗಳದೊಂದು ಪತ್ರಿಕಾಗೋಷ್ಠಿ ಆಯಿತು. ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನು ಸೋಲಿಸುವುದಕ್ಕೆ ನಮ್ಮವರೇ ಕೆಲವರು ಕೆಲಸ ಮಾಡಿದ್ರು, ನಾವು ದೂರು ಕೊಟ್ಟಿದ್ದೀವಿ, ರಿಪೋರ್ಟ್ ಕೊಟ್ಟಿದ್ದೀವಿ ಅಂತ. ಇವತ್ತು ರಾಜೀನಾಮೆಗಳು, ಒಂದಲ್ಲ ಎರಡೆರಡು ರಾಜೀನಾಮೆಗಳು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಸಹಕಾರ ಕೊಡದ ಇಬ್ಬರ ವಿರುದ್ಧ ಹೈಕಮಾಂಡ್ ಕ್ರಮ. ಹೈಕಮಾಂಡ್ಗೆ ನಿನ್ನೆ ತಾನೇ ದೂರು ಹೋಗಿತ್ತು. ಇವತ್ತು ಅವರಿಗೆ ಸೂಚನೆ ಬಂತು, ನಿಮ್ಮ ಹುದ್ದೆಗಳಿಗೆ ರಾಜೀನಾಮೆ ಕೊಡಿ ಅಂತ. ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿದ್ರು, ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ರಾಜೀನಾಮೆ ಪತ್ರ ಬರೆದು ಕಳಿಸಿದ್ದಾರೆ. ಸ್ವತಃ ಸುರ್ಜೇವಾಲಾ ಹೇಳಿದ್ರಂತೆ ರೆಸಿಗ್ನೇಷನ್ ಕಳಿಸಿ ಅಂತ. ಇದು ನೇರ ಮುಖ್ಯಮಂತ್ರಿಗಳ ಬಣ ಮತ್ತು ಉಪಮುಖ್ಯಮಂತ್ರಿಗಳ ಬಣದ ಮಧ್ಯದ ಫೈಟ್ ಆಗಿ ಪರಿವರ್ತನೆಗೊಳ್ತಾ ಇದೆ. ಎಲೆಕ್ಷನ್ನಲ್ಲಿ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಪ್ರಯತ್ನಿಸಲಿಲ್ಲ ಅನ್ನುವ ದೂರನ್ನ ಜಬ್ಬಾರ್ ವಿರುದ್ಧ ಹೈಕಮಾಂಡ್ಗೆ ಕೊಟ್ಟವರು ಡಿಕೆ ಶಿವಕುಮಾರ್ ಅವರಿಗೆ ಆಪ್ತರಾಗಿರುವ ಮುಸ್ಲಿಂ ಮುಖಂಡರುಗಳು. ಸಲೀಂ ಅಹಮ್ಮದ್, ರಿಜ್ವಾನ್ ಅರ್ಷದ್, ಯಾಸಿರ್ ಖಾನ್ ಪಠಾಣ್ ಮುಂತಾದವರು. ಅಬ್ದುಲ್ ಜಬ್ಬಾರ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಪಕ್ಷ ಸಮರ್ಥ ಶಾಮನೂರಿಗೆ ಟಿಕೆಟ್ ಕೊಡ್ತು. ಅಬ್ದುಲ್ ಜಬ್ಬಾರ್ ಪ್ರಚಾರಕ್ಕೆ ಬರಲಿಲ್ಲ. ನೀವೇ ಟಿಕೆಟ್ ಕೇಳಿ ಅಂತ ಕೆಲವು ಮುಸ್ಲಿಂ ಮುಖಂಡರೇ ಒತ್ತಡ ಹಾಕಿದ್ರಂತೆ ಅಬ್ದುಲ್ ಜಬ್ಬಾರ್. ಸ್ವತಃ ಅಬ್ದುಲ್ ಜಬ್ಬಾರ್ ಅವರೇ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ಕೂಡ ಇದ್ದಾರೆ. ಅಬ್ದುಲ್ ಜಬ್ಬಾರ್ ಅವರೇ ನಮಸ್ಕಾರ.
ನಮಸ್ಕಾರ ಸರ್. 1.5 ಪುಟಗಳ ರಾಜೀನಾಮೆ ಪತ್ರ ಓದ್ತಾ ಇದ್ದೆ ಸರ್. 4 ಅಂಶಗಳ ಅಸಮಾಧಾನವನ್ನು ತಾವು ವ್ಯಕ್ತಪಡಿಸಿದ್ದೀರಿ. ಈ ಅಸಮಾಧಾನದಿಂದಾಗಿಯೇ ರಾಜೀನಾಮೆಯೋ ಅಥವಾ ಸುರ್ಜೇವಾಲಾ ಅವ್ರ ಫೋನ್ ಬಂತು ತಮಗೆ ಅಂತಾರೆ, ಏನು ಸತ್ಯ? ಸುರ್ಜೇವಾಲಾ ಅವರು ಫೋನ್ ಮಾಡಿಲ್ಲ, ನಮ್ಗೆ ಯಾರೂ ಫೋನ್ ಮಾಡಿಲ್ಲ. ಓಕೆ. ನಿನ್ನೆ ನಮ್ಮ ಆತ್ಮೀಯ ಸ್ನೇಹಿತರುಗಳು ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ, ಬೇಜಾರಾಗಿ ಅಂಥದ್ದು ಏನಪ್ಪ ಅಂಥದ್ದು ಯಾಕೆ ಅದು ಮಾಡಿದ್ರು ಪ್ರೆಸ್ ಕಾನ್ಫರೆನ್ಸ್ ದಿಢೀರ್ನೆ ಎಲೆಕ್ಷನ್ ಆಗಿದ್ದು ಮಾರನೇ 2 ದಿನ ಬಿಟ್ಟು ಅಂತ ಹೇಳಿ ನನಗೆ ಅರ್ಥ ಆಗಿಲ್ಲದಕ್ಕೆ, ಯಾಕೋ ನಮ್ಮ ಬಗ್ಗೆ ಯಾಕೋ ಸರಿ ವಾತಾವರಣ ಸೃಷ್ಟಿ ಆಗ್ತಾಯಿಲ್ಲ, ಯಾರೋ ಹೇಳಿ ಮಾಡಿಸ್ತಾರಂತ ಹೇಳಿ ರಾಜೀನಾಮೆ ಕೊಟ್ಟಿದ್ದೀನಿ. ನನಗೆ ಸುರ್ಜೇವಾಲಾ ಆಗಲಿ ನಮ್ಮ ಅಧ್ಯಕ್ಷರಾಗಲಿ ಯಾರು ನನಗೆ ಮಾತಾಡಿಲ್ಲ, ಆ ವಿಚಾರದಾಗೆ ಏನೂ ಆಗಿಲ್ಲ. ನನಗೆ ಹೆಂಗೆ ಆಗಿದ್ರು 5 ವರ್ಷ ಆಗಿದೆ ನನಗೆ ಅಧ್ಯಕ್ಷರು ಮಾಡಿ. ಇಷ್ಟು ದಿವಸ ನಾನು ಮಾಡಿದ್ದೀನಿ ಸಾಕು ಅಂತ ಅನಿಸಿದ್ದಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಈಗ ದಾವಣಗೆರೆ ದಕ್ಷಿಣದ ವಿಷಯಕ್ಕೆ ಬರೋದಾದರೆ, ತಮ್ಮ ಒಬ್ಬರನ್ನೇ ಆಕಾಂಕ್ಷಿ ಅಂತ ಬಿಂಬಿಸಿದ್ದು ತಪ್ಪಾಯಿತು ಅಂತಾರೆ. ರಿಜ್ವಾನ್ ಅರ್ಷದ್ ಅವ್ರು ಹೇಳಿದ್ರು, ಯಾರಿಗಾದ್ರೂ ಕೊಡಿ ಅಂತ ಕೇಳಬಹುದಾಗಿತ್ತು, ಅಥವಾ 4 ಹೆಸರು ಕೊಟ್ಟು 4 ಜನರಲ್ಲಿ ಯಾರಿಗಾದ್ರೂ ಕೊಡಿ ಅಂತ ಕೇಳಬಹುದಾಗಿತ್ತು. ಅಬ್ದುಲ್ ಜಬ್ಬಾರು ಅಂತ ಹೋದ್ರಿ, ಅವ್ರು ಆಲ್ರೆಡಿ MLC ಇದ್ದಾರೆ ಬಿಡ್ರಿ, ಈಗ ಮೃತಪಟ್ಟವರ ಕುಟುಂಬಕ್ಕೆ ಕೊಡುವ ಸತ್ಸಂಪ್ರದಾಯ ಇದೆ ಅಂತೇಳಿ ಅವ್ರಿಗೆ ಕೊಟ್ಟುಬಿಟ್ರು ಅಂತ. ಏನಾಯಿತು ಸರ್ ಆ್ಯಕ್ಚುಲಿ ಆಗಿದ್ದೇನು? ಆ್ಯಕ್ಚುಲಿ ಆಗಿದ್ದು ಏನಿಲ್ಲ ಸರ್. ಯಾರು ಒಂದಾಗಿ ನಾನು ಎಲೆಕ್ಷನ್ ಸ್ಟಾರ್ಟ್ ಆದಾಗಿಂದನೂ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ಆವಾಗ ನಿಮ್ಮ ಟಿ ವಿಯಲ್ಲಿನೂ ಬಂದಿತ್ತದು, ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು. ನಾನು ಅಲ್ಪಸಂಖ್ಯಾತರು ಜಾಸ್ತಿ ನಮ್ಮ ಒಂದು ಕ್ಷೇತ್ರದಲ್ಲಿ ಇರೋದ್ರಿಂದ, ಓಕೆ, ಶಾಮನೂರು ಶಿವಶಂಕರಪ್ಪರ ನಿಧನ ಆಗಿರೋದ್ರಿಂದ ಆ ಜಾಗ ಖಾಲಿ ಇದೆ. ನಾವು ಭಾಳ ದಿವಸದಿಂದ ಕೇಳ್ಕೊಂಡು ಬರ್ತಾ ಇದ್ದೀವಿ, ಅದು ನಮಗೆ ಕೊಟ್ಟರೆ ಸೂಕ್ತ ಅಂತ ನಾವು ಕೇಳಿದ್ವಿ. ಓಕೆ, ನಾನು ಕೇಳಿಲ್ಲ, ಯಾರೇ ಅಲ್ಪಸಂಖ್ಯಾತರಿಗೆ ಒಂದು ಸರ್ತಿ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದ್ವಿ. ಅದರ ಜೊತೆಗೆ ಅಧ್ಯಕ್ಷರಿಗಾಗಲಿ ನಮ್ಮ ಮುಖ್ಯಮಂತ್ರಿಯವ್ರಿಗಾಗಲಿ ಭೇಟಿ ಆಗಕ್ಕಿಂತ ಮುಂಚೆ ನಾವೆಲ್ಲ MLAಗಳು MLCಗಳು ನಮ್ಮ ಅಲ್ಪಸಂಖ್ಯಾತರ ಸಮಿತಿ ಮಾಡ್ಕೊಂಡಿವಿ. ಎಲ್ಲರೂ ಸೇರಿದಾಗ ಓಕೆ, ಆವಾಗ ಒಂದು ರೆಸೊಲ್ಯೂಷನ್ ಮಾಡಿ ಒಂದು ಡಿಸಿಷನ್ ಮಾಡಿದ್ವಿ. ದಾವಣಗೆರೆಯಲ್ಲಿ 86,000 ಅಲ್ಪಸಂಖ್ಯಾತರ ಮತ ಇರೋದ್ರಿಂದ ಓಕೆ, ಯಾವುದೇ ಕಾರಣಕ್ಕೆ ಈ ಸರ್ತಿ ಶಿವಶಂಕರಪ್ಪರು ಇಲ್ಲಿದ್ದ ಕಾರಣ ನಮಗೆ ಟಿಕೆಟ್ ಕೇಳೋದು ಸೂಕ್ತ ಅಂತ ಹೇಳಿ ಅನಿಸಿದ್ದಲ್ಲಿ ಯಾರಿಗಾರ ಒಬ್ಬರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೋದು ಅಂತೇಳಿ ನಾವು ಮೆಮೊರಂಡಮ್ ರೆಡಿ ಮಾಡಿ ಆಲ್ಮೋಸ್ಟ್ ಆಲ್ MLA MLCಗಳು ಸೈನ್ ಮಾಡಿದ್ದೀವಿ ಅದಕ್ಕೆ. ಓಕೆ ಓಕೆ ಆಯ್ತು ಸರ್, ಒಂದು ಪ್ರಯತ್ನ ಆಗಲಿಲ್ಲ, ಸಮರ್ಥ್ ಶಾಮನೂರವರಿಗೆ ಟಿಕೆಟ್ ಆಯಿತು. ತಾವು ಒಬ್ಬ ಪಕ್ಷದ ಕಟ್ಟಾಳುವಾಗಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಆಗಿ ಕ್ಯಾಂಡಿಡೇಟ್ನ ಗೆಲ್ಲಿಸೋದಕ್ಕೆ ಪ್ರಯತ್ನ ನಡೆಸಬೇಕಾಗಿದ್ದು ತಮ್ಮ ಧರ್ಮ ಆಗಿತ್ತು. ಆ ಧರ್ಮ ನಿರ್ವಹಣೆ ಮಾಡಲಿಲ್ಲ ನೀವು ಅನ್ನೋ ಆರೋಪ. ದೂರ ಉಳ್ಕೊಂಡ್ಬಿಟ್ರಿ ಎಲೆಕ್ಷನ್ನಿಂದ. ಪ್ರಶಾಂತ್ ಅವರು ಇದ್ದಾರೆ. ನಾನು ಪ್ರಶ್ನೆ ಕೇಳಿದ್ದು ಅಜಿತ್. ಪ್ರಶಾಂತ್ ಅವರು ಅಜಿತ್ ಅವರ ಪ್ರಶಾಂತ್ ಅವರು ನನಗೆ ಭಾಳ ಚೆನ್ನಾಗಿ ಗೊತ್ತು. ಅವಾಗಿಂದನು ದಿಲ್ಲಾಗೆ ನಾವು ಅವರು ಭಾಳ ಜೊತೆಗಿರ್ತಿದ್ವಿ, ಬೆಳಿಗ್ಗೆ ನಾಷ್ಟ ಮಾಡ್ತಿದ್ವಿ ಜೊತೆಗೆ. ಅದಕ್ಕೆ ಕೇಳಿದೆ. ಹಲೋ ಪ್ರಶಾಂತ್ ಅವರೇ, ಹೇಳಿ. ನಮಸ್ಕಾರ ಜಬ್ಬಾರ್ ಅವರೇ. ಜಬ್ಬಾರ್ ಅವ್ರು ನೀವ್ಯಾಕೆ ರಾಜೀನಾಮೆ ಕೊಟ್ಟರೆ ನನಗೆ ಅರ್ಥ ಆಗಲಿಲ್ಲ. ಈಗ ಜಬ್ಬಾರ್ ಅವ್ರ ನೀವ್ಯಾಕೆ ರಾಜೀನಾಮೆ ಕೊಟ್ರಿ ಅನ್ನೋದೇ ಅರ್ಥ ಆಗಲಿಲ್ಲ ನನಗೆ. ನಾನು ರಾಜೀನಾಮೆ ಕೊಡೋಕ್ಕೆ 2 ರೀಸನ್ ಅದಾವೆ ಸರ್. ಪ್ರಶಾಂತ್ ಹೇಳ್ರಿ. ಒಂದು, ದಾವಣಗೆರೆಯಲ್ಲಿ ಸೌತ್ನಲ್ಲಿ ಎಲೆಕ್ಷನ್ ನಡೀತು. ಎಲ್ಲ ಸಮಾಜದ ಮುಖಂಡರುಗಳು MLAಗಳು MLCಗಳು ಬಂದಲ್ಲಿ ರಿಪೀಟ್ ಆಗ್ತದೆ ಸರ್. ತಾವು ಮಾತಾಡ್ತಾ ಸಹಿತ 21 ದಿನ ನಮ್ಮ ಊರಲ್ಲಿ ಎಲ್ಲ ಮುಖಂಡಗಳು ಇದ್ದು ಸಹಿತ ನಮಗೆ ಯಾರು ಬಂದು ನೀ ಯಾರಪ್ಪ ಯಾಕೆ ಬರ್ತಾ ಇಲ್ಲ ಅಂತ ಯಾರು ಕೇಳಿಲ್ಲ. ಒಂದು ಓಕೆ,
ಎರಡನೇದು ಏನಪ್ಪ ಅಂತ ಹೇಳಿದರೆ ಆ ಕ್ಯಾಂಡಿಡೇಟ್ ಆಗಿದಾರಲ್ಲ, ಕ್ಯಾಂಡಿಡೇಟಿನ ತಂದೆ ಆಗಲಿ ತಾಯಿ ಆಗಲಿ ಕ್ಯಾಂಡಿಡೇಟ್ ಆಗಲಿ ನಮ್ಗೆ ಯಾರೂ ಬಂದು ಮಾತಾಡ್ಸಿಲ್ಲ ಸರ್, ಕೇಳಿಲ್ಲ. ನನ್ನ ಮನೆಯಲ್ಲಿ ನನ್ನ ಏರಿಯಾದಲ್ಲಿ ಎಲೆಕ್ಷನ್ ಆಗ್ತಾ ಇದೆ. ನಾವೊಂದು ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಅಧ್ಯಕ್ಷನಾಗಿದ್ದೀನಿ ನಾನು. ಅದೇ ಊರಾಗ ಎಲೆಕ್ಷನ್ ಸ್ಟಾರ್ಟ್ ಆದಾಗಿಂದ ಎಂಡ್ ತನಕ ನಾನು ಅಲ್ಲೇ ಇದ್ದೀನಿ. ನೀನು ಯಾರಂತ ಮಾತಾಡಿಲ್ಲ ಅಂದರೆ ನಮಗೆ ಅವಶ್ಯಕತೆ ಇಲ್ಲ, ನಮ್ಮ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಅನಿಸ್ತು. ಅದಕ್ಕೆ ನನಗೆ ಬೇಜಾರಾಗಿ ಹೋಗಿಲ್ಲ. ಬಟ್ ಜಬ್ಬಾರ್ ಅವ್ರು ನೀವು ಹೋಗದೇ ಇರೋದು ಓಕೆ, ಪಾರ್ಟಿಯವ್ರು ಏನಾದರೂ ನಿಮಗೆ ಈಗ ರಾಜೀನಾಮೆ ಕೊಡಂತ ಹೇಳಿದ್ರಾ? ಈಗ ಡಿ ಕೆ ಶಿವಕುಮಾರ್ ಫೋನ್ ಮಾಡಿ ಇಲ್ರಿ ಅಬ್ದುಲ್ ಜಬ್ಬಾರ್ ನೀವು ಪಾರ್ಟಿ ಪ್ರಚಾರಕ್ಕೆ ಬಂದಿಲ್ಲ, ರಾಜೀನಾಮೆ ಕೊಡ್ರಿ. ಸುರ್ಜೇವಾಲಾ ಫೋನ್ ಮಾಡಿ ಇಲ್ಲ ನೀವು ಪಾರ್ಟಿ ನಿಯಮಗಳನ್ನು ಉಲ್ಲಂಘಿಸಿದ್ರಿ, ರಾಜೀನಾಮೆ ಕೊಡ್ರಿ ಅಂತ ಹೇಳಿದ್ರ? ಇಲ್ಲ ಪ್ರಶಾಂತ್, ಯಾರೂ ಹೇಳಿಲ್ಲ. ನಿನ್ನೆ ಏನು ನಮ್ಮ ಸ್ನೇಹಿತರು ಆತ್ಮೀಯ ಸ್ನೇಹಿತರುಗಳು ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ, ಪ್ರೆಸ್ ಕಾನ್ಫರೆನ್ಸ್ ಏನು ನಿನ್ನೆ ಕಾಂಗ್ರೆಸ್ ಆಫೀಸ್ನಲ್ಲಿ ಒಂದು ಮೈನಾರಿಟಿ ಲೀಡರ್ಸ್ಗಳ ಬಗ್ಗೆ ಹೌದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಕಾಂಗ್ರೆಸ್ ಆಫೀಸ್ನಲ್ಲಿ ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು, ಅದಕ್ಕೆ ನನಗೆ ಅರ್ಹತೆ ಇಲ್ಲ ಅಂತ ಮಾತಾಡಿದ್ದಾರೆ ಅವರು. ನೀವು ಅವರು ಕಾಂಗ್ರೆಸ್ಸಿಗೆ ಜಬ್ಬಾರಿಗೆ ಟಿಕೆಟ್ ಕೊಟ್ಟಿದ್ರೆ ಅವ್ರು ಗೆಲ್ತಿದ್ದಿಲ್ಲ, ಜನರಲ್ಲಿ ಪಾಪ್ಯುಲಾರಿಟಿ ಇದ್ದಿಲ್ಲ ಅವ್ರಿಗೆ ಅಂತ ಅವ್ರು ಮಾತಾಡಿದ್ದಾರೆ. ನಾನು ನಿಮಗೆ ಕೇಳ್ತೀನಿ, ನಾನು 3 ಟರ್ಮ್ ಜಿಲ್ಲಾ ಅಧ್ಯಕ್ಷ ದಾವಣಗೆರೆ ಜಿಲ್ಲೆಗೆ. ಆ ದಾವಣಗೆರೆ ಹುಟ್ಟಿದಾಗಿಂದ ನಾನೇ ಅಧ್ಯಕ್ಷ, 15 ವರ್ಷ ಜಿಲ್ಲಾ ಅಧ್ಯಕ್ಷ, 3 ಸರ್ತಿ MLC, 5 ವರ್ಷ KPCC ಮೈನಾರಿಟಿ ಅಧ್ಯಕ್ಷ. ಈಗ ಪಾಪ್ಯುಲಾರಿಟಿ ವಿಚಾರವಾಗಿ ಕೇಳಬೇಕಪ್ಪ ಅಂತ ಹೇಳಿದರೆ, ಈಗ ಇದ್ರ ಮೇಲೇನೂ ಪಾಪ್ಯುಲಾರಿಟಿ ಅಂದರೆ ಹೆಂಗೆ ಅಂತ ನಾನು ರಿಜ್ವಾನ್ ಅರ್ಷದ್ ಅವರಿಗೆ, ಸಲೀಮ್ ಅವರಿಗೆ ಈಗ ಅವ್ರ ಹತ್ರ ತಿಳ್ಕೊಬೇಕಾಗಿತ್ತು ನಾನು. ಬಟ್ ಜಬ್ಬಾರ್ ಅವ್ರು ಹೇಳಿದ್ರೆ ಇಲ್ಲ, ಅದಕ್ಕೆ ಬೇಜಾರಾಗಿ ಯಾಕೋ ನಮ್ಮ ಅರ್ಥ ಇಲ್ಲಪ್ಪ. ಅವ್ರು ಹೇಳಿದ್ರೆ ನೀವು ಹುನ್ನಾರ ಮಾಡಿದ್ರಿ, ನೀವು ಷಡ್ಯಂತ್ರ ಮಾಡಿದ್ರಿ, ಮಲ್ಲಿಕಾರ್ಜುನ್ ಸೋಲಿಸಲಿಕ್ಕೆ ಹುನ್ನಾರ ಷಡ್ಯಂತ್ರ ನಡೆದಿದೆ ಅನ್ನೋ ಶಬ್ದ ಬಳಕೆ ಮಾಡಿದ್ರು ಸಲೀಂ ಅಹ್ಮದ್ ಮತ್ತು ರಿಜ್ವಾನ್ ಅರ್ಷದ್. ಅದಕ್ಕೆ ಅದೇ ಬೇಜಾರ ಮೇಲೆ ಬಿಟ್ಟಿದ್ದು ಸರ್. ನಾನು ಹೇಳೋದೇನಪ್ಪ ಅಂತ ಹೇಳಿದರೆ, ನೀವು ಪಕ್ಷದ ನಿಷ್ಠಾವಂತ ಮುಖಂಡರುಗಳಾಗಿದ್ದೀರಿ, ಒಂದು ಸಿಂಗಲ್ ಹೆಸರು ಪ್ರಪೋಸ್ ಮಾಡಿದಿರಲ್ಲ, ನಮಗೆ ಅರ್ಥ ಇಲ್ಲ ಅಂತ ಗೊತ್ತಾದ ಮೇಲೆ ಮುಖಂಡರಾಗಿ ನೀವು ದಾವಣಗೆರೆ ನಗರಕ್ಕೆ ಬಂದು ನಮ್ಮ ಅಲ್ಪಸಂಖ್ಯಾತರಲ್ಲಿ ಮೀಟಿಂಗ್ಗಳು ಮಾಡಿ ಯಾರು ಅರ್ಹತೆ ಇದ್ದಾರೆ, ಜಬ್ಬಾರ್ಗಿಂತ ಒಳ್ಳೆ ಕ್ಯಾಂಡಿಡೇಟ್ ಯಾರದಾರ ಅಂತ ಹುಡುಕಿ ತಾವು ಟಿಕೆಟ್ ಕೊಡಿಸಿ ಗೆಲ್ಲಿಸಿದ್ರೆ ಹೌದಪ್ಪ ಅಂತಿದ್ದೆ ನಾನು. ಅದು ಬಿಟ್ಟು ನೀವು ಎಲೆಕ್ಷನ್ ಆದಮೇಲೆ ಎಲ್ಲ ಸರೀಸಾಗಿ ಎಲೆಕ್ಷನ್ ಆಯ್ತು, ಎಲ್ಲ ಆಯ್ತು, ಈಗ ನಿನ್ನೆ ಬಂದು ದಿಢೀರ್ನೇ ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀರಂತ ಹೇಳಿದರೆ ನಿಮ್ಗೇನೋ ಡೌಟ್ ಆಗಿದೆ, ಅಥವಾ ನೀವು ಏನಾರ ಮುಂದೆ ಗುರಿ ಇಟ್ಕೊಂಡು ನಮಗೆ ಹಿಂಗೆ ಮಾಡೋಕೆ ಹತ್ತಿರೋ ಅಂತ ಅರ್ಥ ಆಗಿಲ್ಲ ನನಗೆ. ಬಟ್ ಈಗ ನನಗೂ ಅರ್ಥ ಆಗಲಿಲ್ಲ, ಅವ್ರು ಬಂದು ಪಕ್ಷದ ಕಚೇರಿ ಒಳಗಡೆ ಪಕ್ಷದ ನಾಯಕರ ವಿರುದ್ಧ ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ, ಅದಕ್ಕೆ ಅನುಮತಿ ಯಾರು ಕೊಟ್ಟಿರ್ಬೋದು? KPCC ಕಚೇರಿಯಲ್ಲೇ ಕುಳಿತುಕೊಂಡವರು ಜಬ್ಬಾರು, ಜಮೀರ್ ಅಹ್ಮದ್ ಖಾನ್, ನಜೀರ್ ವಿರುದ್ಧ ಪತ್ರಿಕಾಗೋಷ್ಠಿ ಮಾಡಿದರು. ಹೊರಗಡೆ ಮಾಡಿದರೆ ವೈಯಕ್ತಿಕ ಅಂತ ನಾನು ಅನ್ಕೋತಾ ಇದ್ದೆ. ಇಲ್ದಂಗೆ ಪ್ರೂಫ್ ಇಟ್ಕೊಂಡು ಅಲ್ಲ, ಅದು ಪ್ರೂಫ್ ಇಟ್ಕೊಂಡು ಮಾಡಿದರೆ ಅದನ್ನು ನಾವು ಒಪ್ತಿದ್ವಿ. ಇವ್ರು ಏನಿಲ್ಲ, ಹಾಗೆ ದಿಢೀರ್ನೇ ಸುಮ್ಕೆ ಯಾರಿಗಾರ ಮೇಲೆ ಅಪವಾದ ಹೊರಿಸ್ಬಿಟ್ರೆ, ನಾವು ಪಕ್ಷದಲ್ಲಿ 40 ವರ್ಷ ಕೊಟ್ಟಿರ್ತೀವಿ, ನಾವು ಬರೀ ಜೀವನ ಪೂರ ಅದ್ರಾಗ ಕಳೆದಿರ್ತೀವಿ, ನಮ್ಗೆ ಎಷ್ಟು ನುಕ್ಸಾನ, ಎಷ್ಟು ಅನಾಹುತ ಆಗುತ್ತೆ ಅದ್ರಾಗ ಹೇಳಿ. ನಜೀರ್ ಅವರು ರಾಜೀನಾಮೆ ಕೊಟ್ಟಿದ್ದಾರಲ್ಲ? ಇಲ್ಲ, ಅದೆಲ್ಲ ಸುಳ್ಳು ಅಂತ ಸುದ್ದಿ ಬಂದಿದೆ. ನಾನು ಎನ್ಕ್ವೈರಿ ಮಾಡಿದೆ, ಅಂಥದ್ದೇನು ಯಾರು ಡೈರೆಕ್ಷನ್ ಕೊಟ್ಟಿಲ್ಲ, ಅಂಥದ್ದೇನು ಆಗಿಲ್ಲ ಅಂತ ನನಗೆ ಇನ್ಫಾರ್ಮೇಷನ್ ಸರ್. ಅದು ಈಗ SS ಮಲ್ಲಿಕಾರ್ಜುನ್ ಟಿಕೆಟ್ ಸಿಕ್ಕ ಮೇಲೆ ಅಥವಾ ಟಿಕೆಟ್ ಸಿಗುವ ಮುಂಚೆ ನಿಮ್ಮದು ಮಲ್ಲಿಕಾರ್ಜುನ್ರದು, ನಿಮ್ಮದು ಪ್ರಭಾ ಮಲ್ಲಿಕಾರ್ಜುನ್ ಅವ್ರದ್ದು, ಅಥವಾ ಸಮರ್ಥ ನಿಮ್ಗೆ ಫೋನ್ ಮಾಡಿದ್ದು, ಹಿಂಗೇನಾದ್ರು ಚರ್ಚೆ ನಡೆದಿತ್ತಾ ಸರ್? ಯಾರ್ಯಾರು ನನಗೆ ಫೋನು ಮಾಡಿಲ್ಲ, ನಮಗೆ ಯಾರಿಗೂ ನಮಗೂ ಅವ್ರಿಗೂ ಏನು ಅಂಥವೇನು ನಮಗೆ ಪರ್ಸ್ನಲ್ ಭಿನ್ನಾಭಿಪ್ರಾಯನೂ ನಮಗೂ ಅವ್ರಿಗೂ ಏನಿಲ್ಲ. ಇಷ್ಟೇ ಏನಪ್ಪ ಅಂದರೆ ನಾವು ಟಿಕೆಟ್ ಕೇಳಿದ್ದು ತಪ್ಪಾಗಿಬಿಟ್ಟಿದೆ, ಅಪವಾದ ಆಗಿಬಿಟ್ಟಿದೆ ಇಷ್ಟೇ. ನಿಮಗೂ ಶಾಮನೂರ್ ಅವ್ರಿಗೂ, ದೊಡ್ಡ ಶಾಮನೂರ್ ಅವ್ರಿಗೂ ಚೆನ್ನಾಗಿತ್ತಾ? ನಿಮಗೆ ಗೊತ್ತಲ್ಲ ಸರ್, ನಾನು ಇಲ್ದಂಗೆ ಯಾವಾಗಲೂ ಅವ್ರು ದಿಲ್ಲಿಗೆ ಬಂದಿಲ್ಲ, ಜೊತೆಗೆ ಬರ್ತಿದ್ವಿ ನಾವು ಅವರು ಇಬ್ಬರು ಯಾವಾಗಲೂ. ಬಟ್ ಈಗ ಸುರ್ಜೇವಾಲಾ ಹೇಳಿದ್ರು ಇಲ್ಲ ನೋಡ್ರಿ, ಬಾಗಲಕೋಟೆ ಒಳಗಡೆ ಹುಲ್ಲಪ್ಪ ಹೇಳ್ರಿ ಜಬ್ಬಾರ್ ಹೇಳ್ರಿ. ಅಲ್ಲಿ ನೀವು ಹೇಳ್ರಿ. ಏನಿಲ್ಲ ಸರ್, ಅದೇ ನೀವು ಹೇಳ್ತಾ ಇರೋದು ಕೇಳ್ತಾ ಇದ್ದೆ ಪ್ರಶಾಂತ್, ಹೇಳಿ. ಈಗ ಇವರು ಏನಿಲ್ಲ, ಈಗ ನಾನು ಅವರು ಜೊತೆಗೆ ಯಾವಾಗಲೂ ದಿಲ್ಲಿಗೆ ಬರ್ತಿದ್ವಿ, ರಾಜಕೀಯವಾಗಿ
ಒಂದು ಕನಿಷ್ಠ ಪಕ್ಷ ಒಂದು 10 ಎಲೆಕ್ಷನ್ ಮಾಡಿದ್ದೀನಿ ನಾನು ಆ್ಯಸ್ ಎ DC ಪ್ರೆಸಿಡೆಂಟ್ ಆಗಿ, ನಾನು ರಾಜಕೀಯದ ಅಧ್ಯಕ್ಷರಾಗಿ, ಅದು ಆಗಿಲ್ಲ. ಒಂದು 10 ಎಲೆಕ್ಷನ್ ಮಾಡಿದ್ದೀನಿ ಇವತ್ತು ತನಕ. ಈ ಎಲೆಕ್ಷನ್ ಗೆಲ್ಸೋಕ್ಕೋಸ್ಕರ ಇದಕ್ಕಿಂತ ಹಿಂದಿನ ಎಲೆಕ್ಷನ್ಗಳು ಏನು ಸಲೀಮ್ ಅಹಮದು ಮತ್ತು ರಿಜ್ವಾನ್ ಅರ್ಷದೇ ಬಂದಿದ್ದಿಲ್ಲ ಅಲ್ಲಿಗೆ. ನಾವೇ ನಿಂತ್ಕೊಂಡು ಎಲೆಕ್ಷನ್ ಮಾಡಿರೋದು ಎಲ್ಲ ಎಲೆಕ್ಷನ್ಗಳು. ಬಟ್ ಈಗ ಸುರ್ಜೇವಾಲಾ ಹೇಳಿದ್ರು ಇಲ್ಲ, ದಿಢೀರ್ನೆ ಇಮಿಡಿಯೇಟ್ ಆಗಿ ಅರ್ಹತೆ ಇಲ್ಲ, ಅದು ಇಲ್ಲ. ಸರಿ, SDPI ಕೆಲವರು ಸಪೋರ್ಟ್ ಮಾಡಿದ್ರು, ಹಾ, SDPI ಸುರ್ಜೇವಾಲಾ ಕ್ಯಾಂಡಿಡೇಟ್ ಏನು ಅಂತ ಹೇಳಿ ಹಂಚಿದ್ದುಡ್ಡು ಕಾಂಗ್ರೆಸ್ ನಾಯಕರುಗಳ ಕೊಟ್ಟಿದ್ದು ಅನ್ನೋ ಲೆವೆಲ್ಗೆ ಆರೋಪಗಳು ಬಂದವು ನಿನ್ನೆ. ಫಂಡಿಂಗ್ ಅಂತ ಹೇಳಿದ್ರು ಸಲೀಂ ಅಹಮದ್. ಅಲ್ಲ ಸರ್, ಆರೋಪ ಮಾಡಬೇಕಾದ್ರೆ ನಿರಾಧಾರ ಆರೋಪ ಮಾಡಿದ್ರೆ ಹೆಂಗಾಗುತ್ತೆ ಸರ್? ಆಧಾರ ಇಟ್ಕೊಂಡು ಮಾಡಬೇಕಲ್ಲ. ಈಗ ಭಾಳ ಜನ ಭಾಳ ನಮ್ಮನ್ನು ಹೇಳ್ತಾರೆ, ನಿಮಗೂ ಗೊತ್ತಿದೆ. ಈಗ ಮೈಸೂರಲ್ಲಿ ನಂಬರ್ 1 SDPI ಓಟ್ ತೊಗೊಂತು ಹೋದ ಸರ್ತಿ ರಿಜ್ವಾನ್ ಅರ್ಷದ್ ಇವ್ರ ಮೇಲೆ, ನಮ್ಮ ತನ್ವೀರ್ ಸೇಠ್ ಮೇಲೆ. ಆವಾಗ ರಿಜ್ವಾನ್ ಅರ್ಷದ್ ಟಿಕೆಟ್ ಟ್ರೈ ಮಾಡಿದರು. ಓಕೆ, ಆವಾಗ ಭಾಳ ಜನ ಹೇಳಿದರು ರಿಜ್ವಾನ್ ಅರ್ಷದೇ SDPIಗೆ ತಂದಿರೋದಂತ. ಅದು ಒಪ್ಪಕ್ಕಾಗುತ್ತಾ ನಾವು? ಬಟ್ SDPIಯನ್ನು ಜಮೀರ್ ಅಹ್ಮದ್ ಖಾನ್ ಫಂಡಿಂಗ್ ಮಾಡಿದ್ರು ಅಂತ ಹೇಳ್ತಾರಲ್ಲ ಸಲೀಂ ಅಹಮದ್. ಅವ್ರಿಗೆ ಅವರು ಕೇಳಬೇಕು ಸರ್, ಅದು ಎಲ್ಲದೇ ಪ್ರೂಫ್ ಸ್ವಲ್ಪ ಕೊಡ್ರಿ ಸರ್ ಅಂತ ಕೇಳಿದರೆ ಅವಾಗ ಅವ್ರಿಗೆ ಸರಿ ಆಯ್ತೋ ಇಲ್ಲ ಅಂತ ಗೊತ್ತಾಗ್ತೈತಿ. ಸುಮ್ಕೆ ಯಾರು ಬೇಕು ಅವ್ರ ಮೇಲೆ ಏನು ಬೇಕದು ಅಪವಾದ ಹೊರಿಸ್ಬಿಟ್ರೆ ಅದು ಸರಿ ಅನಿಸ್ತೈತೆ ಸರ್ ರಾಜಕೀಯದಾಗೆ. ಇವ್ರು ಮಂತ್ರಿ ಆಗಬೇಕು, ಇವರು ಇದು ಆಗಬೇಕು, ಮುಂದೆ ಬರೀಬೇಕು ಅಂತ ಹೇಳಿದರೆ ಯಾರ ಮೇಲೆ ಇವರು ಅಪವಾದ ಬೆಳೆಸಿದ್ರೆ ಇವ್ರು ಮಂತ್ರಿ ಆಗಂಗಿಲ್ಲ. ಇವ್ರು ಟ್ರೈ ಮಾಡ್ಕೊಂಡು ಈಗ NSV ಅಧ್ಯಕ್ಷರು, ಆಲ್ ಇಂಡಿಯಾ ಅಧ್ಯಕ್ಷರಾಗಿದ್ರಿ, ದಿಲ್ಲಿಯಲ್ಲಿ ವಿಚಿತ್ರ ನಿಮಗೆ ಇನ್ಫ್ಲುಯೆನ್ಸ್ ಇದೆ, ಬೆಳೆಸ್ಕೊಂಡು ಮಂತ್ರಿ ಆಗ್ರಪ್ಪ, ಯಾರು ಬೇಡ ಅಂತಾರೆ. ಯಾರಿಗಾರ ಕಾಲು ಎಳೆದು ಮಂತ್ರಿ ಆಗೋಕ್ಕೆ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ? ಅಂದರೆ ಇದೆಲ್ಲ ಮಂತ್ರಿ ಸ್ಥಾನಕ್ಕೋಸ್ಕರ ನಡೀತಾ ಇರೋದಾ? ಹ್ಯಾರಿಸ್ಸು, ರಿಜ್ವಾನು ಮತ್ತು ಸಲೀಂ ಅಹಮದ್ ಮಂತ್ರಿ ಆಗಬೇಕು, ಜಮೀರ್ ಅಹಮದ್ ಖಾನ್ರನ್ನು ಕೆಳಗಿಳಿಸ್ಬೇಕು, ಅದಕ್ಕೆ ನಡೀತಾ ಇರೋದಾ ಇದೆಲ್ಲ? ಇಲ್ಲ, ಇದು ನಿನ್ನೆ ಹಾರಿಸ್ ಇದ್ದಿಲ್ಲ, ನಮ್ಮ ಹಾರಿಸ್ ಅವರು ಇದ್ದಿಲ್ಲ. ನನಗೆ ದಾವಣಗೆರೆಗೆ ಬಂದಾಗೂ ಹಾರಿಸ್ ಅವರು ಒಬ್ಬರೇ ಮಾತಾಡಿದ್ದು ನನಗೆ. ಅವರು ನಮ್ಮ DK ಶಿವಕುಮಾರ್ ಸಾಹೇಬರು. ಹಾರಿಸ್ ಅವರು ಹೇಳಿದರು ನನಗೆ, ಬರ್ರಿ ಬಂದು ಕೆಲಸ ಮಾಡಿರಿ ಅಂತ. ಅದಕ್ಕೆ ಅವರೇನು ನಿನ್ನೆ ಇದ್ದಿಲ್ಲ ಡಯಾಸ್ ಮೇಲೆ. ಅಲ್ಲ, DK ಶಿವಕುಮಾರ್ ಅವರು ಕರೆದ್ರ ತಮ್ಮನ್ನ, ಪ್ಲಸ್ಸು ಫೋನ್ ಮಾಡಿದರು. ನಾನು ಹೇಳಿದೆ, ಇಲ್ಲ ಸರ್ ನಾನು ಮಲಗಿದ್ದೀನಿ, ಆರೋಗ್ಯ ಸರಿ ಇಲ್ಲ, ನಾನು ಮಾಡ್ತಾ ಇದ್ದೀನಿ ಸರ್, ನನ್ನ ಕೈಯಿಂದ ಆದಷ್ಟು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಏನಂದ್ರು ಅವರು? ಹಾಗಾದರೆ ನೀನು ಪ್ರೆಸ್ ಕಾನ್ಫರೆನ್ಸ್ ಮಾಡಪ್ಪ ಅಂತ ಹೇಳಿದರು. ಏನಂದ್ರು DK ಶಿವಕುಮಾರ್ ಅವರು ನಿಮಗೆ? ನೀನು ನಾಳೆ ಬೆಳಿಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಪ್ಪ ಸರ್. DK ಶಿವಕುಮಾರ್ ಅವರು ತಮಗೆ ಏನು ಹೇಳಿದ್ರು ಅಂತ ಕೇಳ್ತಾ ಇದ್ದಾರೆ ಜಬ್ಬರ್ ಸರ್. ಪ್ರೆಸ್ ಕಾನ್ಫರೆನ್ಸ್ ಮಾಡ್ರಿ. ಅದೇ ಏನಿಲ್ಲ, ಪ್ರೆಸ್ ಕಾನ್ಫರೆನ್ಸ್ ಮಾಡಪ್ಪ ಜಬ್ಬಾರ್, ಯಾಕೆ ನೀನು ಬಂದಿಲ್ಲ ಅಂತ ಕೇಳಿದರು. ಆರೋಗ್ಯ ಸರಿ ಇಲ್ಲ ಸರ್, ಅದಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ ಸರ್ ನಾಳೆ ಅಂಥೇಳಿ ಅವ್ರು ಹೇಳಿದ್ದು. ಮಾರನೇ ದಿನ ಬೆಳಿಗ್ಗೆ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾನು ಹೇಳಿದೆ, ನಮ್ಮ ಅಪೀಲ್ ಮಾಡ್ಕೊಂಡೆ, ನಮ್ಮ ಕ್ಯಾಂಡಿಡೇಟಿಗೆ ಕೆಲಸ ಅಂತ ವಾತಾವರಣ ಮಾಡಿರಿ, ಸೃಷ್ಟಿ ಆಗಲಿ ಹಂಗಂತೇಳಿ ಎಲ್ಲ ಕಡೆನೂ ಅಪೀಲು ಮಾಡಿದ್ದೀನಿ. ನಮ್ಮ ಕೈಯಿಂದ ಎಷ್ಟಾಗ್ತೈತಿ ಎಲ್ಲ ಕಡೆನೂ ನಾನು ಮಾಡಿದ್ದೀನಿ. ವಿರೋಧ ಮಾಡಿದ್ದು ಒಂದು ಕಡೆ ಎಲ್ಲರೂ ತೋರಿಸ್ಬಿಟ್ರೆ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ತೀನಿ. DK ಶಿವಕುಮಾರ್ ಫೋನ್ ಮಾಡಿದ್ರು, ಹ್ಯಾರಿಸ್ ಫೋನ್ ಮಾಡಿದ್ರು, ನಿಮಗೆ ಅಸಮಾಧಾನ ಇರೋದು ಕ್ಯಾಂಡಿಡೇಟ್ ಫೋನ್ ಮಾಡಲಿಲ್ಲ, ಕ್ಯಾಂಡಿಡೇಟ್ ಅಪ್ಪ ಅಮ್ಮ ಫೋನ್ ಮಾಡಲಿಲ್ಲ ಅಂತ. ನ್ಯಾಚುರಲಿ ನಿಮ್ಮ ಮನೆಗೆ ಬರಬೇಕಾದ್ರೆ ನೀವು ಹೇಳಬೇಕು ತಾನೆ. ಯಾರೋ ಪಕ್ಕದ ಮನೆಯವರು ಫೋನ್ ಮಾಡಿ ನೀವು ಬರಪ್ಪ ನಮ್ಮ ಮನೆಗೆ ಪಕ್ಕದಾಗ ಊಟ ಐತೆ ಅಂತ ಹೇಳಿದ್ರೆ ಬರೋಕ್ಕಾಗ್ತದೆ ಸರ್? ಬಟ್ ಈಗ ಭಾಳ ಮಂದಿ ಹೇಳ್ತಾರೆ, ಇಲ್ಲ DK ಶಿವಕುಮಾರ್, ಅಬ್ದುಲ್ ಜಬ್ಬಾರು, ಜಮೀರ್ ಅಹಮದ್ ಖಾನ್, ನಜೀರ್ ಮೇಲೆ ಸಿಟ್ಟಿಗೆದ್ದಾರೆ, ಕ್ಯಾಂಡಿಡೇಟನ್ನು ಸೋಲಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಅನ್ನೋ ಅಸಮಾಧಾನ ಭಾಳ ದೊಡ್ಡದು DK ಶಿವಕುಮಾರ್ಗೆ ಇದೆ. ಹಾಗಾಗಿ ಸಲೀಂ ಅಹಮದ್ ಮತ್ತು ಇವರೆಲ್ಲ ಸೇರಿ ಪತ್ರಿಕಾಗೋಷ್ಠಿ ಮಾಡಿದರು ಅಂತಲೂ ಕಾಂಗ್ರೆಸ್ ಒಳಗಡೆ ಹೇಳ್ತಾರೆ ಜನ. ನಮಗೂ ಸಿಗ್ತಿರ್ತಾರಲ್ಲ ಜಬ್ಬಾರ್ ಎಲ್ಲರೂ. ನಮ್ಮ ಅಧ್ಯಕ್ಷರದು ಇಲ್ಲ ಸರ್, ನಮ್ಮ ಅಧ್ಯಕ್ಷರಾಗಲಿ ಜಮೀರ್ ಅಹಮದ್ ಆಗಲಿ ಪಕ್ಷದಲ್ಲಿ ಇಟ್ಕೊಂಡು ದೊಡ್ಡ ಸ್ಥಾನಗಳಲ್ಲಿ ಇಟ್ಕೊಂಡು ಪಕ್ಷದ ವಿರೋಧ ಯೋಚನೆ ಮಾಡುವಂಥ ಕೆಲಸ ಅಂತೂ ನಮ್ಮ ಅಧ್ಯಕ್ಷರು, ನಾನು ಹೇಳ್ದಂಗೆ ನಾನು ಅವರು ಯೂತ್ ಕಾಂಗ್ರೆಸ್ ಮೂವ್ಮೆಂಟಿಂದ ಜೊತೆಗಿದ್ದೀವಿ. ಯಾವಾಗಲೂ ಪಕ್ಷದ ವಿರೋಧ ಯೋಚನೆ ಮಾಡಿದ್ದು ನಾವಂತೂ ಜೀವಮಾನದಾಗ ನೋಡಿಲ್ಲ. ಅಲ್ರಿ, ಅವ್ರು ಯೋಚನೆ ಮಾಡಿಲ್ಲ. ಕ್ವಶನ್ ಸೆಕೆಂಡ್, ಜಮೀರ್ ಪಕ್ಷದ ವಿರೋಧ ಯಾವಾಗಲೂ. ಜಮೀರ್ ಕಾರಣದಿಂದ ಅವರು ಇಮ್ರಾನ್ ಪಾಷಾ ಅಂತ ಯಾರೋ ಬಂದರು ಬೆಂಗಳೂರಿಂದ, ಕಾಂಗ್ರೆಸ್ಗೆ ಓಟ್ ಹಾಕಬೇಡ್ರಿ ಅಂತ ಹೇಳಿದರು. ನಾನು ಜಮೀರ್ ಅಹಮದ್ ಖಾನ್ ಕಾ ಸಿಪಾಯಿ ಅಂತ ಹೇಳಿದ್ರು ಅವ್ರು ದಾವಣಗೆರೆಯಲ್ಲಿ ಹೋಗಿ. ಸರ್
ಅದು ಯಾರೊಬ್ಬರು ತಪ್ಪು ಯಾರಾರ ಕಡೆಯಿಂದ ಮಾತಾಡಿದರೆ ಅದು ಅವರಿಗೇನು ಸಂಬಂಧ ಬೀಳ್ತಿದೆ ಸರ್. ಅದು ಈಗ ಅವರ ಒಂದು ಅಂಧ ಭಕ್ತರು ಇರ್ತಾರೆ ಸ್ವಲ್ಪ ಜನ, ಅವರು ಹೇಳಿರ್ಬೋದು ಜಮೀರರು ಅಂತಾರೆ ಹೇಳಿ ಯಾರಿಗಾರು ಕಳ್ಸೋಕ್ಕಾಗ್ತದೆ ಸರ್ ಅಂಥವೆಲ್ಲ. ನಿಮಗೆ ವಿಚಿತ್ರವಾದ ಎಕ್ಸ್ಪೀರಿಯೆನ್ಸ್ ಇದೆ ಆ ವಿಚಾರದಾಗೆ. ಯಾರು ರಾಜಕೀಯದಾಗಿದ್ದು ಮಿನಿಸ್ಟ್ರಾಗಿ ರಾಜ್ಯಾಧ್ಯಕ್ಷರಾಗಿ ಯಾರು ಅಂಥ ಕೆಲಸಗಳು ಮಾಡೋಂಗಿಲ್ಲ ಪಾಪ ಅವ್ರಿಗೆ. ಆದರೂ ಜಮೀರ್ ಅಹಮದ್ ಅವರು ನಡ್ಕೊಂಡಿದ್ರ ಬಗ್ಗೆ ಏನು ಹೇಳ್ತೀರಿ? ಬಂದದ್ದು ಒಂದು ದಿವಸ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಹೆಜ್ಜೆ ಇಟ್ಟಿಲ್ಲ, ಅವ್ರ ಮನೆಗೆ ಹೋಗಿ ಊಟ ಮಾಡಿದ್ರು, ಕೈ ಹಿಡ್ಕೊಂಡ್ರು, ಒಂದು ರೋಡ್ ಶೋ ಮಾಡಿದ್ರು, ಅದು ದಾವಣಗೆರೆ ದಕ್ಷಿಣದಲ್ಲ, ತಂಪಾಡಿಗೆ ತಾವು ಬಾಗಲಕೋಟೆಗೆ ಹೋಗ್ಬಿಟ್ರು. ಅದು ಅವ್ರು ಬಂದಿರೋದೇ ದೊಡ್ಡ ಮಾತು ಸರ್. ಯಾಕಂತ ಹೇಳಿದರೆ ಅಷ್ಟು 2 ಸರ್ತಿ ಅವ್ರಿಗೆ ಹೀಯಾಳಿಸಿ ಮಾತಾಡಿಸಿ ಬಂದಿಲ್ಲ ಅಂದರೆ ಚೆನ್ನಾಗೈತೆ ಅಂತ ಹೇಳಿ ಅದು ಮಾತಾಡಿ ಅಷ್ಟು ಹೇಳಿದ ಮೇಲೂ ಸಹಿತ ಮುಖ್ಯಮಂತ್ರಿಯವರು ಹೇಳ್ಯಾರಂತ ಬಂದು ದಾವಣಗೆರೆ ಸೌತಿನ ಜನನೇ ಅವ್ರಿಗೆಲ್ಲ ವೆಲ್ಕಮ್ ಮಾಡಿದ್ದಲ್ಲಿ ಆ ದಿವಸ ರೋಡ್ನಲ್ಲಿ ವೆಲ್ಕಮ್ ಮಾಡಿದರು. ಬಂದವರು ಅಪೀಲ್ ಮಾಡಿದರು, ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು, ಮಾಡಿ ಹೋದರು. ಅವ್ರು ಯಾಕೆ ನಮ್ಮ ಏರಿಯಾಗಳಲ್ಲಿ ಬಂದಿಲ್ಲ ಅಂತ ಹೇಳಿದರೆ ಅದು ಇಷ್ಟು ದಿವಸ ಬರೋಂಗಿಲ್ಲ ಅಂತ ಹೇಳಿ ತಾವು ಹೇಳಿ ಯಾಕೆ ಬಂದ್ರಿ ಅಂತ ಹೇಳಿ ಗೋ ಬ್ಯಾಕ್ ಅಂತ ಹೇಳ್ತಾರಂತ ಹೇಳಿ ಜನರಲ್ಲಿ ಇದು ಇತ್ತಂತ ಹೇಳಿ ಅದಕ್ಕೆ ಬರಲಿಲ್ಲ ಅವರು. ಅಲ್ಲಿ ಜನ ಹೇಳಿದ್ರು ಅದೇ ಹೇಳಿದರು, ಗೆಲ್ಲೋ ಟೈಮ್ನಾಗ ಮತ್ತೆ ನನಗೆ ಅಲ್ಲಿ ಯಾಕೆ ಕರ್ಕೊಂಡು ಹೋಗ್ತೀರಪ್ಪ ಅಂತ. ಓಕೆ, ಬಟ್ ವಿರೋಧ ಮಾಡೋ ಅಂತ ಕ್ವಶನೇ ಬರೋಂಗಿಲ್ಲ ಸರ್. ಯಾಕೆ ವಿರೋಧ ಮಾಡಿ? ಈಗ ಸಾಮಾನ್ಯವಾಗಿ ಎಲೆಕ್ಷನ್ ಮುಗಿದ ತಕ್ಷಣ ನೀವು ರಾಜಕಾರಣಿಗಳಾದವರು ವಾರ್ಡ್ ವೈಸ್ ರಿಪೋರ್ಟ್ ತರಿಸ್ಕೋತೀರಿ, ಎಲ್ಲೆಲ್ಲಿ ಎಷ್ಟೆಷ್ಟು % ವೋಟಿಂಗ್ ಆಯಿತು, ಯಾರ್ಯಾರಿಗೆ ಹೆಂಗೆ ವೋಟಿಂಗ್ ಆಗಿದೆ ಅಂತ. ಸರ್ ಒಂದು ಲೆಕ್ಕಾಚಾರ ಸಿಕ್ಬಿಡುತ್ತೆ ನಿಮಗೆ. ಈ ಎಲೆಕ್ಷನ್ ವೋಟಿಂಗ್ ಮುಗಿದು 48 ತಾಸು ಕಳೆಯೋದ್ರೊಳಗೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಅಂದರೆ ಆ ಲೆಕ್ಕಾಚಾರದಲ್ಲಿ ಏನೋ ವ್ಯತ್ಯಾಸ ಆಗಿರಬಹುದು ಅಂತ ನಮ್ಮ ಅಂದಾಜು. कांग्रेस जीतने के आसार कम दिख रहे हैं. ಇದು अला आप जो बोल रहे हैं ये सवाल जो है जो लोग सोच रहे हैं उनको ही पूछना अच्छा है. ಅಲ್ಲ ಸರ್, ನೀವು ಯಾರು ಯೋಚನೆ ಮಾಡ್ತಾರಲ್ಲ ಹಿಂಗೆ ನಾವೆಲ್ಲ ತರಿಸ್ಕೊಂಡಿವಿ ಸರ್. ನಾವೆಲ್ಲಿ ವಿರೋಧ ಮಾಡಿಲ್ಲ ಸರ್. ನಾನು ಇವತ್ತು ಅಲ್ಲ, ವಿರೋಧ ಅಲ್ಲ ಸರ್, ರಿಸಲ್ಟ್ ಏನಾಗುತ್ತೆ ಹೇಳಿ. ರಿಸಲ್ಟ್ ವಿನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಲ್ಲ ಸರ್, ಬೆಳಿಗ್ಗೆನೂ ಹೇಳಿದ್ದೀನಿ, ಈಗ ಹೇಳ್ತಾ ಇದ್ದೀನಿ. ಎಷ್ಟು? ಯಾಕಂದರೆ ಅದು ಆ ಕ್ಷೇತ್ರದ ಇತಿಹಾಸ ಇದೆ ಸರ್. ಇವತ್ತಿಂದ ಇವತ್ತಂಕ ಯಾರು ಅಲ್ಲಿ ಸೋಲಿಲ್ಲ ಸರ್. ಮತ್ತು ಗೆಲ್ಲೋದಾಗಿದ್ರೆ ಇಷ್ಟಾಗಿ ಜಗಳ ಆಡತ್ತೀರಿ ಎಲ್ಲರೂ ಇಲೆಕ್ಷನ್ ಆದ್ಮೇಲೆ. ನಾವೆಲ್ಲ ಆಡ್ತಾ ಇದೀವಿ ಸರ್, ಈಗ ನಿನ್ನೆ ಪತ್ರಿಕಾಗೋಷ್ಠಿ ನೀವು ಮಾತಾಡೋದು ಎಲ್ಲ ಜಗಳನ ಅಲ್ಲಿದು. ನಾವೆಲ್ಲಿ ಸರ್, ನೀವು ಬಂದಿದ್ದಕ್ಕೆ ಮಾತಾಡ್ತಾ ಇದ್ದೀವಿ. ನಾವು ಯಾರ ಹತ್ರನೂ ಕರೆದಿಲ್ಲ, ನಾನು ಯಾರ ಹತ್ರನೂ ಹೋಗಿ ಮಾತಾಡಿಲ್ಲ. ಇವತ್ತು ಅಲ್ಲ, ರಿಸೈನ್ ಮಾಡ್ಬಿಟ್ರಲ್ಲ ಸರ್, ಮಾತಾಡ್ತಾ ಇರೋದು ನಾವು ಕರೆದಿದ್ದಕ್ಕೆ ಹೇಳಿ. ಅಲ್ಲ ಸರ್, ನೀವು ನನಗೆ ಅರ್ಥನೇ ಇಲ್ಲ ಅಂತ ನಮ್ಮ ಅಲ್ಪಸಂಖ್ಯಾತರ ಮುಖಂಡರುಗಳು ಹೇಳಿದ ಮೇಲೆ ಮತ್ತೆ ಹೆಂಗೆ ಸರ್ ಅಲ್ಲಿ ಇರೋಕ್ಕಾಗ್ತಿದೆ ನಾವು? ನಿನ್ನೆ ಸಲೀಂ ಅಹ್ಮದ್ ಹೇಳ್ತಾ ಇದ್ರು ಜಬ್ಬಾರ್ ಅವರು, ಏನಂದ್ರೆ ನಾವು ಒಂದು ನಿರ್ಣಯ ತೆಗೆದುಕೊಂಡ ಮೇಲೆ ಸುರ್ಜೇವಾಲಾ ಹೇಳಿದ್ರು ಇಲ್ಲ ಶಾಮ್ನೂರ್ಗೆ ಟಿಕೆಟ್ ಕೊಡ್ತೀವಿ ಅಂತ, ಜಮೀರ್ ಒಪ್ಕೊಂಡ್ರು, ನಜೀರ್ ಒಪ್ಕೊಂಡ್ರು, ಆಮೇಲೆ ಪೈಲ್ವಾನ್ ಕರೆಸಿ ಅಂತಂದ್ರೆ ಒಪ್ಪಲಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರು, ನಮ್ಮ ಫೋನ್ ತೆಗೆದುಕೊಳ್ಳಿಲ್ಲ ಅಂತ ಸಲೀಂ ಅಹ್ಮದ್ ಹೇಳ್ತಾ ಇದ್ರು ನಿನ್ನೆ. ಅದೇನು ಸರ್ ಅವ್ರವ್ರು ಮಾತಾಡ್ಕೊಂಡಿರೋದು ಅಲ್ಲಿ ಏನೇನು ನಡೀತಂತ ನನಗೆ ಗೊತ್ತಿಲ್ಲ ಆ ವಿಚಾರದಾಗೆ. ಭಾಳ ಆಶ್ಚರ್ಯ ಅಂತ ಹೇಳಿದರೆ ಆ ದಿವಸ ಏನೇನು ನಡೆದಿದೆ ಅಂತ ನನಗೂ ಭಾಳ ಚೆನ್ನಾಗಿ ಗೊತ್ತಿದೆ. ಅದೆಲ್ಲ ಹೇಳಿದರೆ ಸರಿ ಇರೋಂಗಿಲ್ಲ. ಯಾಕಂತ ಹೇಳಿದರೆ ಎಲ್ಲ 2010 ಏನು ಹೇಳ್ತೀರಿ ಸರ್, 28ಕ್ಕೆ ಬಿಟ್ಕೊಡ್ತೀವಿ ಅಂತ ಹೇಳ್ತಾರೆ. 28ಕ್ಕೆ ಬಿಡೋಕ್ಕಾಗಿಲ್ಲ ಅಂತಲೂ ಸ್ವಲ್ಪ ಜನ ಇದ್ರಂತೆ. ಅದೇಂಗೆ ಬಿಡೋಕ್ಕಾಗ್ತದೆ, ಬಿಟ್ಟಂಗಿದ್ರೆ ಹೀಗೆ ಬಿಟ್ಬಿಟ್ರಿ ಅಂತ ಹೇಳಿದ್ರಂತೆ. ಮತ್ತು ಪ್ಲಸ್ಸು ರಿಜ್ವಾನ್ ಅರ್ಷದ್ ಅವರು ಹೇಳಿದ್ರಂತೆ, ಇಲ್ಲ ನಾವು ಟಿಕೆಟ್ ಕೇಳಿದ್ದೆ ತಪ್ಪೇನಂತ ಹೇಳಿದ್ದಕ್ಕೆ ನೀವು ಶಿವಾಜಿನಗರದಿಂದ ಬಂದು ದಾವಣಗೆರೆಗೆ ನೀವೇನು ಮಾಡ್ತೀರಪ್ಪ ಅಂತ ಹೇಳಿದ್ರಂತೆ ಅಲ್ಲಿ. ಅದಾದಮೇಲೆ ಜಮೀರ್ ಅಹಮದ್ ಸಾಹೇಬ್ರು ಹೇಳಿದ್ರಂತೆ 28ಕ್ಕೆ ಟಿಕೆಟ್ ಕೊಡ್ತೀವಿ ಅಂಥೇಳಿ ನೀವು 3 ಪ್ರೆಸ್ ಕಾನ್ಫರೆನ್ಸ್ ಮಾಡಿರಿ, ನೀವು ಸುರ್ಜೇವಾಲಾ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರಂತೆ. ಹಂಗೆಲ್ಲ ಮಾಡೋಂಗಿದ್ರೆ ಹೀಗೆ ಬೇಡ ನನಗೆ ಅಂತ ಎದ್ರಂತ ಸುದ್ದಿ ಬಂದಿದ್ದೆ ನನಗೆ. ನಾನು ಆ ಸಭೆಯಲ್ಲಿ ಇದ್ದಿಲ್ಲ. ಅಲ್ರಿ ಜಬ್ಬಾರ್ ಅವ್ರು, ಈಗ ನಿನ್ನೆ ಅವ್ರು ಪತ್ರಿಕಾಗೋಷ್ಠಿ ಮಾಡಿದಾರಂತಂದರೆ ಡಿ ಕೆ ಶಿವಕುಮಾರ್ ಬೆಂಬಲ ಇಲ್ಲದೆ ಆ ಪತ್ರಿಕಾಗೋಷ್ಠಿ KPCC ಆಫೀಸಲ್ಲಿ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು ಅಂದರೆ ಜಮೀರ್ ಅಹ್ಮದ್ ಖಾನ್, ನಜೀರ್, ನೀವೆಲ್ಲ ಸಿದ್ದರಾಮಯ್ಯನವ್ರ ಕಟ್ಟ ಬೆಂಬಲಿಗರು. ಅಂದರೆ ಇದು ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ದೊಂದು ಹೊಸ ಮುಸ್ಲಿಂ ಸ್ವರೂಪ ಅಂತ ತೊಗೋಬೇಕಾ ನಾವು? ಹೆಂಗೆ ತೊಗೋಬೇಕು ಇದನ್ನು?
ನಿನ್ನೆ ಸಲೀಂ ಅಹ್ಮದ್ಗೂ ಸೇಮ್ ಮಾತು ಕೇಳಿದ್ರಿ ನೀವು, ಹಂಗೆ ಅನ್ನಿಸ್ತಿದ್ದೆ. ನಮಗೇನು ಆ ವಿಚಾರವಾಗಿ ಅಷ್ಟು ಇದಿಲ್ಲ ಸರ್ ನನಗೆ. ಹಿರಿಯ ಕಾಂಗ್ರೆಸ್ ಮುಖಂಡ MLC ಅಬ್ದುಲ್ ಜಬ್ಬಾರ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಬ್ದುಲ್ ಜಬ್ಬಾರ್ ಅವರೇ, ನೆನ್ನೆ ಪಾರ್ಟಿ ರೌಂಡ್ಸ್ನಲ್ಲಿ ಸಲೀಂ ಅಹ್ಮದ್ ಅವರು ಮಾತಾಡಿದ್ದು ನೋಡಿದ್ರೆ ಹೆಂಗಿದ್ರೆ ಸರ್? ಪೂರ ನಾವು ನಿಮ್ಮ ಟಿ ವಿ ಯಾವಾಗಲೂ ನೋಡ್ತಾ ಇರ್ತೀವಿ ಸರ್. ಯಾಕಂದರೆ ಪ್ರಶಾಂತ್ ಅವ್ರದ್ದು ವಿಶ್ಲೇಷಣೆ ಭಾಳ ಚೆನ್ನಾಗಿ ಕಾಣ್ತಿದ್ದು ನಮ್ಗೆ, ಅದಕ್ಕೆ ನೋಡ್ತಾ ಇರ್ತೀವಿ. ಪ್ರಶಾಂತ್ ಏನೋ ಕೇಳ್ತಿದ್ರು ನೋಡ್ರಿ. ಅಲ್ಲ ಜಬ್ಬಾರ್ ಅವ್ರ, ನಾನು ಅದೇ ಪ್ರಶ್ನೆ ಕೇಳ್ತೀನಿ. ಡೇ ಒನ್ನಿಂದ ನಮಗನ್ನಿಸ್ತಾ ಇರತಕ್ಕಂಥದ್ದು ಇದು ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ನೆಪ ಮಾತ್ರಕ್ಕೆ ಮುಸ್ಲಿಂ ನಾಯಕರು ಜಗಳ ಆಡ್ತಿದ್ದಾರೆ. ಇದು ಇರೋದೇ DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ. DK ಶಿವಕುಮಾರ್ ಪಟ್ಟು ಹಿಡಿದು ಮಲ್ಲಿಕಾರ್ಜುನ್ ಫ್ಯಾಮಿಲಿಗೆ ಟಿಕೆಟ್ ಕೊಡಿಸಿದ್ರು. ಜಮೀರ್ ಅಹ್ಮದ್ ಖಾನ್ ಮುಸ್ಲಿಂ ಅಸಂತೋಷವನ್ನು ಬಳಸ್ಕೊಂಡ್ರು. ನಾಳೆ ಗೆಲ್ತಾರೋ ಸೋಲ್ತಾರೋ ಅನ್ನೋದು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರರ ನಾಯಕತ್ವ ಬದಲಾವಣೆಯ ಮೇಲೆ ಪರಿಣಾಮ ಬೀರುತ್ತೆ. ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಬೇಡಿ. ನೀವು ಯೂತ್ ಕಾಂಗ್ರೆಸ್, ನಾನು ನಿಮ್ಮ ಜೊತೆ ಅನೇಕ ಬಾರಿ ರಾಜಕೀಯ ಚರ್ಚೆ ಮಾಡಿದ್ದೀನಿ. ಇಡೀ ರಾಜ್ಯದ ಮುಸ್ಲಿಂ ನರ್ವ್ಸ್ ಏನಿದೆ ಅದು ನಿಮ್ಮ ಕೈಯಲ್ಲಿ ಇರುತ್ತೆ ಅಂತ ನನಗೆ ಗೊತ್ತಿದೆ ಜಬ್ಬಾರ್ ಸಾಹೇಬ್ರೆ. ಸರ್ ಹೇಳಿ ಅಂತಾರೆ ನನಗೆ. ಹೌದು ಸರ್, ಪ್ರಶಾಂತ್ ಹೌದು. ಸೊ ಅಬ್ದುಲ್ ಜಬ್ಬಾರ್ ಅವರೇ, ಇದು DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಫೈಟ್ನ ಇನ್ನೊಂದು ಮುಖ ಅಲ್ವಾ? ಮೇಲ್ನೋಟಕ್ಕೆ ಇಷ್ಟೇ ಕಾಣಿಸ್ತಾ ಇರೋದು. ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಿದ್ದು, ಮುಸ್ಲಿಂ ವೋಟ್ ಡೈವರ್ಷನ್ಗೆ ಸಂಬಂಧಪಟ್ಟಿದ್ದು ಇಷ್ಟೇ ಅನ್ನಿಸ್ತಾ ಇದ್ರು ಕೂಡ ಇದು ಇನ್ ಅ ಲಾರ್ಜ್ ಪಿಕ್ಚರ್ ಸಿದ್ದರಾಮಯ್ಯ DK ಶಿವಕುಮಾರರ ನಾಯಕತ್ವ ಬದಲಾವಣೆಯ ಪ್ರಶ್ನೆಗೆ ಸಂಬಂಧಿಸಿದ್ದು ಅಂತ. ಇಲ್ಲ, ಏನಿಲ್ಲ ಸರ್ ಅಂಥದ್ದೇನಿಲ್ಲ. ನನಗೆ ಅನಿಸಿದ ಮಟ್ಟಿಗೆ ನಮ್ಮಲ್ಲಿ ಯಾವ ಡಿಫ್ರೆನ್ಸಸ್ ಇಲ್ಲ. ಈಗ ನಿನ್ನೆ ಬಿಟ್ಟರೆ ನಾವು ಯಾವಾಗಲೂ ಹೊಂದಾಣಿಕೆ ಮಾಡ್ಕೊಂಡು ಒಬ್ಬೊಬ್ಬರಾಗಿ ನಾವು ಒಂದು ಸಣ್ಣ ಪ್ರಾಬ್ಲಮ್ ಆದರೂ ಸಹಿತ ಎಲ್ಲರೂ ಒಂದು ಕಡೆ ಕುತ್ಕೊಂಡು ಮಾತಾಡಿ ನಾವು ಬಗೆಹರಿಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಮುಖ್ಯಮಂತ್ರಿಯವ್ರ ಹತ್ರ ಆಗಲಿ, DK ಶಿವಕುಮಾರ್ ಹತ್ರ ಆಗಲಿ, ನಾವು ಯಾವ ವಿಚಾರದಾಗೂ ನಾವು ಯಾರಿಗೂ ಬಿಟ್ಟು ಕೊಟ್ಟಿಲ್ಲ. ಜೊತೆಗೆ ಇವತ್ತು ತನಕ ಜೊತೆಗೆ ಇದ್ದಿದ್ದು. ಈಗ ಟಿಕೆಟ್ ಟ್ರೈ ಮಾಡಬೇಕಾದ್ರೂ ಸಹಿತ ಒಂದು ಮೆಮೊರಂಡಮ್ ರೆಡಿ ಮಾಡಿ ಎಲ್ಲರೂ ಸಿಗ್ನೇಚರ್ ಮಾಡಿ ಅದ್ರಾಗ ಯಾರಿಗಾದ್ರೂ ತಾವು ಮಾತಾಡ್ತಾ ಹೋಗಿ ಸರ್. ಅದು ನನಗೆ ನೀವು ಆ ವಿಚಾರ ಅಷ್ಟು ದೊಡ್ಡ ಅಷ್ಟು ದೊಡ್ಡ ವಿಚಾರನ ಹೇಳ್ರಿ ಅಬ್ದುಲ್ ಜಬ್ಬಾರ್ ಅವರು ತಾವು ಮಾತಾಡ್ತಾ ಹೋಗಿ, ಕೇಳಿಸ್ತಾ ಇದೆ. ಭಾಳ ದೊಡ್ಡ ಕ್ವಶನ್ ಆಗ್ತದೆ ಸರ್. ಪ್ರಶಾಂತ್ ಅವರೇ, ನನಗೇನಪ್ಪ ಅಂದರೆ ಅದು ಭಾಳ ದೊಡ್ಡ ಕ್ವಶನ್ನು. ನಾನು ನೋಡಿದರೆ ಸಣ್ಣ ಮನುಷ್ಯ, ನನಗೆ ದಯವಿಟ್ಟು ದೊಡ್ಡ ಕ್ವಶನ್ ಮಾತ್ರ ಕೇಳಕ್ಕೆ ಹೋಗಬೇಡಿ. ಸರಿ, ದಾವಣಗೆರೆಯಲ್ಲಿ ಈಗ SDPI 10,000 ಮೇಲೆ ಓಟ್ ತಗೋತಾರೆ ಅಂತ ಹೇಳ್ತಾರೆ ಜನ. ಯಾರು ಕಾರಣ ಅದಕ್ಕೆ? ದಾವಣಗೆರೆಯಲ್ಲಿ SDPIನ ಒಳಗೆ ಬಿಟ್ಕೊಂಡಿದ್ದು ಯಾರು ಕಾರಣ? ಸಲೀಂ ಅಹ್ಮದ್ ಹೇಳ್ತಾರೆ ಜಮೀರ್ ಅಹ್ಮದ್ದು ಮತ್ತು ನಜೀರ್ರೆ ಅವರನ್ನು ತಂದು ಸ್ಪಾನ್ಸರ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಅವರು. ಲೋಕಲ್ ಪ್ರಶ್ನೆಯಲ್ಲಿದು ಸರ್. ಈಗ ತನಕ SDPI ಯಾವಾಗಲೂ ನಿಂತಿಲ್ವ ಎಲೆಕ್ಷನ್ಗೆ? ಇದಕ್ಕಿಂತ ಹಿಂದಿನ ಚುನಾವಣೆಗೂ SDPI ನಿಂತಿತ್ತು. ಮಂಗಳೂರಾಗಲಿ ಎಲ್ಲ ಕಡೆಯೂ ನಮ್ಮ SDPI ಎಲ್ಲ ನಿಂತ್ಕೊಂಡ್ತಾನೆ ಬರ್ತಾಯಿದೆ. ಅವರೇನು ಯಾವಾಗಲೂ ಎಲೆಕ್ಷನ್ ನಿಂತ್ಕೊಂಡು ಬಿಟ್ಟಿಲ್ಲ. ಇದೇ ಕ್ಯಾಂಡಿಡೇಟು ಹೋದ ಸರ್ತಿನೂ ನಿಂತಿದ್ದ ನಮ್ಮ ಊರಾಗೆ. ಇವನೇ ಈಗೇನು ಯಾರು ಕೊಡ್ಲಿಪೇಟೆನ ಯಾರು ನಿಂತಂದಲ್ಲ, ಅವ್ರು ಹೋದ ಸರ್ತಿನೂ ನಮಗೆ ದಾವಣಗೆರೆ ಕ್ಯಾಂಡಿಡೇಟ್ ಆಗಿದ್ರು. ಇದೇನು ಹೊಸದಾಗೇನಲ್ಲ ಇದು. ಬಟ್ ಹೋದ ಸಲ ಎಷ್ಟು ಓಟ್ ತಗೊಂಡಿದ್ರು? ಇದು ಯಾರು ನಿಲ್ಲಿಸಿ ಹೋದ ಸರ್ತಿ 3,000ನೋ 2,000 ತೊಗೊಂಡಿದ್ರು. ಈ ಸರ್ತಿ ಸ್ವಲ್ಪ ಜಾಸ್ತಿ ತೊಗೋಬೋದು ಅಷ್ಟೇ, ಏನು ವ್ಯತ್ಯಾಸ. ಅದು ಯಾಕೆ ಸ್ವಲ್ಪ ಜನ ಬೇಜಾರಾಗಿರ್ಬೋದು, ಅದಕ್ಕೆ ಸ್ವಲ್ಪ ಜಾಸ್ತಿ ತಗೋಬೋದು. ಅದಕ್ಕೆ ಯಾರೂ ಕಾರಣ ಅಲ್ಲ. ಜನ ಸರ್ ಈಗ ಸಾದಿಕ್ ಪೈಲ್ವಾನ್ ನಾಮಿನೇಷನ್ ವಾಪಸ್ ತೆಗೆಸ್ಕೊಳ್ಳೋ ಜವಾಬ್ದಾರಿಯನ್ನು ಎರಡೂ ಕಡೆಯವ್ರಿಗೆ ಕೊಟ್ಟಿತ್ತಂತೆ ಹೈಕಮಾಂಡು. ನಿಮ್ಮ ಕಡೆಯವ್ರ ಕೈ ಎತ್ತಿಬಿಟ್ರಂತೆ. ಪಾಪ ಸಲೀಂ ಅಹ್ಮದು, ರಿಜ್ವಾನ್ ಅರ್ಷದ್ ಇಬ್ಬರೇ ಹೋಗಿ ಪ್ರಯತ್ನ ಮಾಡಬೇಕಾಗಿ ಬಂತು. ಅವರೇನು ಯಾರು
ಸರ್ ತಾವು ಮಾತಾಡ್ತಾ ಹೋಗ್ಬಿಡಿ. ಏನಿಲ್ಲ ಸರ್, ಅಂಥದ್ದೇನಿಲ್ಲ, ಯಾರು ನಿಲ್ಲಿಸಿಲ್ಲ. ಹೋದ ಸರ್ತಿ ಎರಡು ಸಾವಿರ ಚಿಲ್ಲರನ್ನ 3,000 ತೊಗೊಂಡಿದ್ರು. ಈ ಸರ್ತಿ ಸ್ವಲ್ಪ ಜಾಸ್ತಿ ಆಗ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲ, ನಾನು ನೆಕ್ಸ್ಟ್ ಕ್ವಶನ್ಗೆ ಹೋದೆ ಸರ್. ಟ್ರೈ ಮಾಡಿದ್ರು. ಸಾದಿಕ್ ಪೈಲ್ವಾನ್ ಅವರ ನಾಮಿನೇಷನ್ ಅನ್ನ ಹೆಂಗಾರು ಮಾಡಿ ಕನ್ವಿನ್ಸ್ ಮಾಡಿ ವಾಪಸ್ ತೆಗಿಸಿ ಅಂತ ನಿಮಗೆ ಹೇಳಿದ್ರಂತೆ ನಾಯಕರುಗಳು. ಸಿದ್ದರಾಮಯ್ಯನವರೇ ಹೇಳಿದ್ರಂತೆ, ನನ್ನ ಮರ್ಯಾದೆ ಪ್ರಶ್ನೆ ಅಪ್ಪ ತೆಗಿಸ್ಬಿಡಿ ಅಂತ. ಆಮೇಲೆ ನೋಡ್ರಿ ಜಮೀರ್ ಅಹ್ಮದ್ ಖಾನ್ರ ಫೋನ್ ಸ್ವಿಚ್ ಆಫು. ನಜೀರ್ ಅಹ್ಮದ್ ಅವರು ಹೆಲಿಪ್ಯಾಡ್ ತನಕ ಹೋಗಿ ಅಲ್ಲಿಂದ ನಂಗೇನೋ ಬೇರೆ ಕೆಲಸ ಇದೆ ಅಂತ ವಾಪಸ್ ಬಂದ್ರಂತೆ. ನಿಮ್ಗೆ ಆರಾಮಿರ್ಲಿಲ್ಲ ಫೈನಲಿ. ತಮಗೆ ಆರಾಮಿರ್ಲಿಲ್ಲ. ಸಲೀಂ ಅಹ್ಮದ್, ರಿಜ್ವಾನ್ ಅರ್ಷದ್ ಅವ್ರು ಇಬ್ಬರೇ ಹೋಗಿ ಪ್ರಯತ್ನ ಪಟ್ಟರು. ಅಜಿತ್ ಸಾಹೇಬ್ರೆ ಹೇಳ್ರಿ ಅಜಿತ್ ಅವರೇ, ಏನಿಲ್ಲ, ನಾನು ಅವಾಗ ಅಸೆಂಬ್ಲಿ ನಡೀತಾ ಇತ್ತು, ಕೌನ್ಸಿಲ್ ಆಗಿ ನಾನು ಇದ್ದೆ. ಸಲೀಂ ಅಹ್ಮದ್ ಸಾಹೇಬ್ರು ನಮ್ಮ ಅಕ್ಕಪಕ್ಕದಾಗೆ ಅಡ್ಡಾಡ್ತಾ ಇದ್ರು. ಅವಾಗೆ ಇಲ್ಲಿಂದ ಹೋಗಿದ್ದವರು. ನನಗೆ ಅವಾಗೆ ಅವರು ಇಲ್ಲಿಂದ ಹೋಗಿ ದಾವಣಗೆರೆ ಹೋಗಿದ್ದು. ಓಕೆ. ನನಗೆ ಯಾರು ಆ ದಿವಸ ಬಂದು ಅವ್ರಿಗೆ ವಾಪಸ್ ತೆಗ್ಸೋದು ಬರ್ರಿ ಅಂತ ಯಾರು ನನಗೆ ಕರೆದಿಲ್ಲ, ನನಗೆ ಯಾರು ಹೇಳಿಲ್ಲ. ಬಟ್ ನನಗನ್ಸ್ತಾ ಇದೆ ನಸೀರ್ ಅಹ್ಮದ್ ಸಾಹೇಬ್ರು ಇವತ್ತಿನ ನಿಮ್ಮ ರಾಜೀನಾಮೆ ದಾವಣಗೆರೆಯಲ್ಲಿ ಏನಾಗತ್ತೆ ಮುಂದೆ ಅಂತ ಗೊತ್ತಿದೆ. ಯಾರು ಹೇಳಿಲ್ಲ ಸರ್. ಅಲ್ಲ, ದಾವಣಗೆರೆಯಲ್ಲಿ ಮುಂದೆ ಏನಾಗತ್ತೆ ಅಂತ ಗೊತ್ತಿದೆ, ಅದಕ್ಕೆ ಮೊದಲೇ ರಾಜೀನಾಮೆ ಕೊಟ್ಬಿಟ್ಟಿದ್ದೀರಿ ನೀವು. ನಾಳೆ ಏನಾರು ಹೆಚ್ಚು ಕಡಿಮೆ ಆಗಿ ಕಾಂಗ್ರೆಸ್ ಸೋತು ಅವ್ರು ತೆಗಿಯೋದು ಮಾಡೋದಕ್ಕಿಂತ ನಾವೇ ರಾಜೀನಾಮೆ ಕೊಟ್ಬಿಟ್ರೆ ಸೂಕ್ತ ಅಂತ ನನಗೆ ಅನ್ಸುತ್ತೆ. ಹಂಗೆ ಮೇಲ್ನೋಟಕ್ಕೆ ಪಾಲಿಟಿಕ್ಸ್ ನೋಡಿದರೆ. ಅಜಿತ್ ಅವರೇ, ಅಜಿತ್ ಸಾಹೇಬ್ರೆ, ಅಂಥದ್ದೇನು ಅನ್ಸಂಗಿಲ್ಲ. 100% ನಾವು ಗೆಲ್ತೀವಿ ಎಲೆಕ್ಷನ್ನು. ಏನ್ರಿ? ಹ್ಞೂ ರೀ. ಅದಕ್ಕೆ ಅವ್ರು ನೀವೇನು ಹೇಳಿದ್ರಲ್ಲ, ಅವರಿಗೆ ತಗ್ಸಕ್ಕೆ ಹೋಗ್ಬೇಕಾದ್ರೆ ಇವರೆಲ್ಲರೂ ಕುತ್ಕೊಂಡು ಮಾತಾಡಿ ಇವರೇ ಹೋಗಿರೋದು. ನನಗೆ ಯಾರೂ ಕರೆದಿಲ್ಲ. ಸಲೀಂ ಅಹ್ಮದ್ದು ಮತ್ತು ರಿಜ್ವಾನ್ ಅರ್ಷದ್ದು ಮತ್ತು ನಸೀರ್ ಅಹ್ಮದ್ ಅವರು ಜೊತೆಗೆ ಹೋಗಿ ಅವರು ಏರ್ಪೋರ್ಟಿಂದ ವಾಪಸ್ ಬಂದರು. ಯಾಕಂತ ಹೇಳಿದರೆ ಜಮೀರ್ ಸಾಹೇಬ್ರು ಬರ್ತೀವಿ ಅಂತ ಹೇಳಿದ್ರಂತೆ. ಅವ್ರು ಬಂದಿಲ್ಲದಕ್ಕೆ ಬರ್ತೀವಿ ಅಂತ ಹೇಳಿದ್ರಂತೆ. ಅವ್ರು ಬಂದಿಲ್ಲದಕ್ಕೆ ನಸೀರ್ ಅಹ್ಮದ್ ಸಾಹೇಬ್ರು ವಾಪಸ್ ಬಂದಾರೆ. ಜಮೀರ್ ಅಹ್ಮದ್ ಅವ್ರ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತಂತ. ಅವಾಗ ಯಾರಿಗೂ ಕಾಂಟ್ಯಾಕ್ಟ್ಗೆ ಸಿಗಲಿಲ್ಲಂತೆ. ಅವ್ರು ಕೇರಳ ಹೋಗಿದ್ರು ಅಂತ ಸುದ್ದಿ ಬಂತು ನನಗೆ ಅವಾಗ. ಜಮೀರ್ ಮಾತಾಡಿದ್ರ ನಿಮ್ಮ ಜೊತೆ? ನಮಗೆ ನೋಡ್ರಿ, ನಮಗೆ ಯಾರು ತೆಗಿಯೋಕ್ಕೆ ಹೇಳಿಲ್ಲ, ಯಾರು ರಾಜೀನಾಮೆ ಕೊಡ್ರಿ ಅಂತಲೂ ಹೇಳಿಲ್ಲ. ನನ್ನ ಸ್ವಯಂ ಇದರಿಂದ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಕೊನೆಗೆ ಸಾದಿಕ್ ಪೈಲ್ವಾನ್ ಹೇಳಿದ್ರಂತೆ, ಯಾವ ಕಾರಣಕ್ಕೂ ನಾಮಿನೇಷನ್ ವಾಪಸ್ ತಗೋಬೇಡ ಅಂತ ಜಮೀರ್ ಅಹ್ಮದ್ ಖಾನ್ ನನಗೆ ಹೇಳಿದ್ದಾರೆ ಅಂತ. ಅದು ಹೇಳ್ತಾರೆ ಬಿಡ್ರಿ ಅಂತಾರೆ. ಯಾರು ಹೇಳಿದ್ರಂತ ಪ್ರೂಫ್ ತೋರಿಸ್ಬೇಕಲ್ಲ. ಜಬ್ಬಾರ್ ಅವ್ರ, ಈ BJPಗೆ ಹೆಂಗೆ ಲಿಂಗಾಯತರ ಓಟು ಫಿಕ್ಸ್ ಡಿಪಾಸಿಟ್ಟು, JDSಗೆ ಒಕ್ಕಲಿಗರ ಓಟ್ ಫಿಕ್ಸ್ ಡಿಪಾಸಿಟ್ಟು, ಇವತ್ತು ಕರ್ನಾಟಕದ ಕಾಂಗ್ರೆಸ್ ಒಳಗೆ ಮುಸ್ಲಿಂ ಮತ್ತು ಕುರುಬ ಫಿಕ್ಸ್ ಡಿಪಾಸಿಟ್ ಅಂತ ನನಗನ್ಸುತ್ತೆ. ಇಡೀ ನಿಮ್ಮ ಜಗಳ ನೋಡಿದ್ರೆ 2028 ಒಂದು ಖತರಾ ಧೋಕಾ ಮುಸ್ಲಿಂ ಓಟ್ಗಳು ಒಟ್ಟಾಗಿರ್ತಾವ ಅಂತಕ್ಕಂಥ ಒಂದು ಆತಂಕ ಕಾಂಗ್ರೆಸ್ ಪಕ್ಷಕ್ಕೆ ಶುರು ಆಗೋ ರೀತಿ ಇದೆ ನಿಮ್ಮದು ಜಗಳ. ಸರ್ ಅಂಥದ್ದೇನಿಲ್ಲ ಸರ್, ಅಂಥದ್ದೇನಿಲ್ಲ. ಆದರೆ ಒಂದು ಮಾತ್ರ ಇದೆ. ಯಾಕಪ್ಪ ಅಂತ ಹೇಳಿದರೆ ನಾನು ಹೇಳೋದಿಷ್ಟೇ, ನಾವು ಯಾವಾಗಲೂ ಏನಾರು ಸರ್ ತಾವು ಮಾತಾಡ್ತಾ ಹೋಗಿ ಸರ್. ಅದು ಏನು ಅವರು ಯಾರ ಹತ್ರ ಹೇಳಿದಾರಂತ ಪ್ರೂಫ್ ಕೊಡಬೇಕಲ್ಲ. ಸುಮ್ನೆ ಹೇಳಿದರೆ ಜಮೀರ್ ಅಹ್ಮದ್ ಹೇಳಿದರು, ಜಬ್ಬಾರ್ ಅವರು ಹೇಳಿದರು, ಇನ್ನೊಬ್ಬರು ಹೇಳಿದ್ರು ಅಂದರೆ ಹೆಂಗಾಗುತ್ತೆ ಸರ್? ಪಕ್ಷದ ಕೆಲಸ ಅಷ್ಟು ಸುಲಭ ಅಲ್ಲ. ಈಗ ಮುಸ್ಲಿಮರಿಗೆ ಬೇರೆ ಆದರೂ ದಾರಿ ಏನಿದೆ, ಅವರು ಏನೇ ಇದ್ದರೂ ನಮ್ಮದೇ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅಂತ ಕಾಂಗ್ರೆಸ್ನವರಿಗೆ ಒಂದು ಧೈರ್ಯ ಇದ್ದಿದ್ದಕ್ಕೆ ಟಿಕೆಟ್ ನಿರಾಕರಿಸಲಾಯಿತು. ಚರ್ಚೆ ಇದು. ನಮಗೆ ಬಿಟ್ಟು ಇನ್ಯಾರಿಗೆ ಓಟ್ ಹಾಕ್ತಾರೆ ಅವರು?
ಯಾರಿಗೆ ಕೊಟ್ಟರು ಕಾಂಗ್ರೆಸ್ಗೆ ಓಟ್ ಹಾಕಬೇಕಲ್ಲ ಮುಸ್ಲಿಮರು ಅಂತ ಚರ್ಚೆ ಆಯ್ತಂತೆ. ಹೌದಾ? ಹಾಗೆ ನಡೀತಾ ಇದೆ. ನಡೀದ್ರು ಆ ಲಾಸ್ಟಿಗೆ ನಾವೇ ನಮೂನಿ ಮಾಡಿಲ್ಲ. ಒಂದು ಸ್ವಲ್ಪ ಪರ್ಸೆಂಟೇಜ್ ಬೇರೆ ಕಡೆ ಹೋಗಿರ್ಬೋದು, ಆದರೆ ಗೆಲ್ಲುವಂಥ ಪರ್ಸೆಂಟೇಜ್ ಆ ಕಡೆ ಇನ್ನೂ ಕಾಂಗ್ರೆಸ್ ಜೊತೆಗೆ ಇದೆ. ಓಕೆ, ಯಾಕೋ ಜಬ್ಬಾರ್ ಅವ್ರು ಭಾಳ ಹಿಡಿದು ಮಾತಾಡತ್ತೀರಿ, ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡ್ತೀರಿ ಅನ್ಕೊಂಡಿದ್ದು ನಾನು ಇವತ್ತು. ಜಬ್ಬಾರ್ ಸಾಹೇಬ್ರ, ಆ್ಯಕ್ಚುಲಿ ನೀವು ಹಂಗೆ ಎದುರಾ ಬದ್ರಾ ಸಿಕ್ಕಾಗ ಭಾಳ ಓಪನ್ ಮಾತಾಡ್ತೀರಿ, ಇವತ್ತು ಭಾಳ ಹಿಡಿದು ಮಾತಾಡತ್ತೀರಿ ಏನೋ. ಇನ್ನೂ ಏನು ಉಳಿದೇ ಇಲ್ಲ, ಹಂಗೆ ಮಾತಾಡಿದ್ರಿ. ಇನ್ನೂ ಏನು ಹೇಳ್ತೀರಲ್ರಿ? ಇನ್ನೂ ಏನು ಉಳಿಸೇ ಇಲ್ಲ, ಹಂಗೆ ಮಾತಾಡಿದ್ದೀನಿ. ಇನ್ನೂ ನಮಗೇನು ಏನು ಕಂಪ್ಲೀಟ್ ಇದು ಆಗತ್ತಂಗ ಮಾಡ್ಬೇಕಂತಲ್ಲ. ಇಲ್ಲ, ಹೇಳಿದೆ ನಾನು. ನಿಮ್ಮ ಮಾತು ಕೇಳಿದ್ರೆ ಅದು ಹೆಂಗದ, ಅದು ಯಾವುದೋ ಉರ್ದು ಶೇರ್ ಅದಲ್ಲ, ಮತ್ತೊಮ್ಮೆ ಸಿಕ್ಕರೆ ಮಾತಾಡೋ ಅಷ್ಟಾದರೂ ಒಂದೇನೋ ಶೇರ್ ಅದ, ಅಜಿತ್ ಅವ್ರಿಗೆ ಗೊತ್ತಿರ್ಬೋದು ಅದು. ಮತ್ತೊಮ್ಮೆ ಭೇಟಿ ಆದ್ರೆ ನೆಗೋಷಿಯೇಷನ್ ಆದರೂ ನಡಿಬೇಕು, ಹಂಗಿರ್ಲಿ ಅಂತ ನಿಮ್ಮ ಮನಸ್ಸಾಗಿಲ್ಲ ನಮಗೆ. ಎಸ್, ಧನ್ಯವಾದ ಅಬ್ದುಲ್ ಜಬ್ಬಾರ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿದ್ದ ಜಬ್ಬಾರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನಜೀರ್ ಅಹಮ್ಮದ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅನ್ನುವ ಸೂಚನೆ ಅವರಿಗೆ ಬಂದಿದೆಯಂತೆ. ದೆಹಲಿಯಿಂದ ಸೂಚನೆ ಬಂದಿದೆಯಂತೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡದ ಕಾರಣಕ್ಕೆ ನಜೀರ್ ಅಹಮ್ಮದ್ ಅವರಿಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವ ಸೂಚನೆ ಬಂದಿದೆಯಂತೆ. ಅದರ ಜೊತೆಗೆ ಜಮೀರ್ ಅಹಮ್ಮದ್ ಖಾನ್ರ ಮೇಲೂ ಕ್ರಮ ಕೈಗೊಳ್ಳಿ ಅನ್ನುವ ಒತ್ತಾಯ ಡಿಕೆ ಶಿವಕುಮಾರ್ ಆಪ್ತ ಬಳಗದ್ದು. ಸಚಿವ ಸಂಪುಟ ಪುನಾರಚನೆಯ ಸಂದರ್ಭದಲ್ಲಿ ಜಮೀರ್ ಅಹಮ್ಮದ್ ಖಾನ್ರನ್ನು ಕೈಬಿಡಿ ಸಚಿವ ಸಂಪುಟದಿಂದ. ಕೆಲವು ಜನಪ್ರಿಯ ಮುಸ್ಲಿಂ ಮುಖಂಡರು ಸಮರ್ಥ ಶಾಮನೂರು ಪರ ಪ್ರಚಾರಕ್ಕೆ ಬರಲೇ ಇಲ್ಲ. ಕೆಲವರು ಬಂದಂಗ್ ಮಾಡಿದ್ರು. ನನ್ನ ಸಲೀಂ ಅಹಮ್ಮದ್ ಅವರ ಆರೋಪವನ್ನು ನಂಬುವುದಾದರೆ ಮುಸ್ಲಿಂ ಮತಗಳು ಕಾಂಗ್ರೆಸ್ಸಿಗೆ ಬರದಂತೆ ಕಾಂಗ್ರೆಸ್ನಲ್ಲಿರುವ ಮುಸ್ಲಿಂ ನಾಯಕರೇ ನೋಡಿಕೊಂಡ್ರು. ಇದರ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರರನ್ನ ಪ್ರಶ್ನಿಸಲಾಯಿತು. ರಾಜೀನಾಮೆ ಬಂದಿದೆ ಅಂತ. ಅದರ ಜೊತೆಗೆ ನನಗೂ ಕೆಲವು ರಿಪೋರ್ಟ್ಸ್ ಬಂದಿದ್ದಾವೆ, ಅವುಗಳ ಬಗ್ಗೆ ಈಗ ಮಾತಾಡೋದಿಲ್ಲ ಅಂದಿದ್ದಾರೆ.
ಕೆಲವೊಂದಿಷ್ಟು ಆರೋಪ ಮಾಡಿದ್ದಾರೆ. ನಮ್ದೇ ಹಿರಿಯ ನಾಯಕರು ಷಡ್ಯಂತ್ರ ಮಾಡಿದ್ದಾರೆ, ಹುನ್ನಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಎಲ್ಲ ಮಾತಾಡಲ್ಲ. ನನಗೂ ಕೆಲವೇನೋ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಮೈನಾರಿಟಿ ಪ್ರೆಸಿಡೆಂಟ್ ಕೂಡ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾರೆ. ನಾನು ಅದನ್ನ ವೆರಿಫೈ ಮಾಡ್ತೀನಿ. ನಾನು ಲೋಕಲ್ ಲೀಡರ್ಸ್ ಹತ್ರ ಒಂದು ರಿಪೋರ್ಟ್ ತರ್ಸ್ಕೊಂಡು ಆಮೇಲೆ ಮಾತಾಡ್ತೀನಿ. ನಾಯಕರು ಕೆಲವೊಂದಿಷ್ಟು ಆರೋಪ ಮಾಡಿದ್ದಾರೆ. ನಮ್ದೇ ಹಿರಿಯ ನಾಯಕರು ಷಡ್ಯಂತ್ರ ಮಾಡಿದ್ದಾರೆ, ಹುನ್ನಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಎಲ್ಲ ಮಾತಾಡಲ್ಲ. ನನಗೂ ಕೆಲವೇನೋ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಮೈನಾರಿಟಿ ಪ್ರೆಸಿಡೆಂಟ್ ಕೂಡ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾರೆ. ನಾನು ಅದನ್ನ ವೆರಿಫೈ ಮಾಡ್ತೀನಿ. ನಾನು ಲೋಕಲ್ ಲೀಡರ್ಸ್ ಹತ್ರ ಒಂದು ರಿಪೋರ್ಟ್ ತರ್ಸ್ಕೊಂಡು ಆಮೇಲೆ ಮಾತಾಡ್ತೀನಿ. ನಾಯಕರು ಕೆಲವೊಂದಿಷ್ಟು ಆರೋಪ ಮಾಡಿದ್ದಾರೆ. ನಮ್ದೇ ಹಿರಿಯ ನಾಯಕರು ಷಡ್ಯಂತ್ರ ಮಾಡಿದ್ದಾರೆ, ಹುನ್ನಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಎಲ್ಲ ಮಾತಾಡಲ್ಲ. ನನಗೂ ಕೆಲವೇನೋ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಮೈನಾರಿಟಿ ಪ್ರೆಸಿಡೆಂಟ್ ಕೂಡ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾರೆ. ನಾನು ಅದನ್ನ ವೆರಿಫೈ ಮಾಡ್ತೀನಿ. ನಾನು ಲೋಕಲ್ ಲೀಡರ್ಸ್ ಹತ್ರ ಒಂದು ರಿಪೋರ್ಟ್ ತರ್ಸ್ಕೊಂಡು ಆಮೇಲೆ ಮಾತಾಡ್ತೀನಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನಿನ ಮತದಾನ ಮುಗಿದು 48 ಗಂಟೆ ಕಳೆಯುವುದರೊಳಗಾಗಿ ಎದ್ದಿರುವ ಕೋಲಾಹಲ ಎಂಥದ್ದು ಅನ್ನೋದನ್ನು ನೋಡ್ತಾ ಇದ್ದೀರಿ. ಸಮರ್ಥ ಶಾಮನೂರರನ್ನ ಸೋಲಿಸುವುದಕ್ಕೆ ಕಾಂಗ್ರೆಸ್ಸಿನ ಕೆಲ ಮುಸ್ಲಿಂ ಮುಖಂಡರು ಪ್ರಯತ್ನ ಪಟ್ಟರು. ಇಂಥದ್ದೊಂದು ದೂರನ್ನ ಇನ್ನುಳಿದ ಮುಸ್ಲಿಂ ಮುಖಂಡರೇ ಕೊಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಐಸಿಸಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ನ ಕೆಲವು ಅಂಶಗಳು ನಮಗೆ ಸಿಕ್ಕಿದಾವೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕೆಲವು ನಾಯಕರು ಜವಾಬ್ದಾರಿಯುತವಾಗಿ ಕೆಲಸ ಮಾಡಲಿಲ್ಲ. ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿದ್ದ ಸಾದಿಕ್ ಪೈಲ್ವಾನ್ರ ನಾಮಪತ್ರ ವಾಪಸ್ ತೆಗೆಸುವಲ್ಲಿ ವಿಫಲರಾದರು. ಹೆಲಿಕಾಪ್ಟರ್ ಹತ್ತಬೇಕು ಅಂತ ಬೆಂಗಳೂರಿನ ಜಕ್ಕೂರು ಏರೋಡ್ರೋಮ್ ತನಕ ಹೋಗಿ ವಾಪಸ್ ಬಂದರು. ಅದರ ಜೊತೆಗೆ ಸಾದಿಕ್ ಪೈಲ್ವಾನ್ ನಾಮಪತ್ರ ವಾಪಸ್ ತೆಗೆಯದಂತೆ ತಡೆದ್ರು. ನಾವು ಹೇಳೋ ತನಕ ನೀನು ನಾಮಿನೇಷನ್ ವಾಪಸ್ ತಗಬಾರದು ಅಂತ ಸಾದಿಕ್ ಪೈಲ್ವಾನ್ರಿಗೆ ಸೂಚನೆ ಕೊಟ್ಟಿದ್ರು. ಸಚಿವ ಜಮೀರ್ ಅಹಮದ್ ಆಪ್ತರು ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ. ನಾಮಪತ್ರ ವಾಪಸ್ ತೆಗೆಸುವಂತೆ ಖುದ್ದು ಮುಖ್ಯಮಂತ್ರಿಗಳೇ ಸೂಚನೆ ಕೊಟ್ಟರು. ಜಮೀರ್ ಅಹಮದ್ ಅಂಡ್ ಟೀಮ್ ಅದನ್ನ ಪಾಲಿಸಲಿಲ್ಲ. ನನ್ನ ಮರ್ಯಾದೆ ತೆಗಿಬೇಡಿ, ನಾಮಪತ್ರ ವಾಪಸ್ ತೆಗೆಸಿ ಅಂತ ಮುಖ್ಯಮಂತ್ರಿಗಳೇ ನಿರ್ದೇಶನ ಕೊಟ್ಟಿದ್ರು. ಕೊನೆಗೆ ಮುಖ್ಯಮಂತ್ರಿಗಳೇ ಬಂಡಾಯ ಅಭ್ಯರ್ಥಿ ಕಣದಿಂದ ಹಿಂದೆ ಸರಿಯುವಂತೆ ಮಾಡಿದ್ರು. ಆ ಸಭೆಯಲ್ಲಿ ಸಾದಿಕ್ ಪೈಲ್ವಾನ್ ಏನು ಬೆಂಗಳೂರಿಗೆ ಬಂದ್ರಲ್ಲ, ಅಲ್ಲಿ ಸಾದಿಕ್ ಪೈಲ್ವಾನ್ ಸಭೆಯಲ್ಲಿ ಹೇಳಿದ್ರಂತೆ, ಜಮೀರ್ ಟೀಮ್ನವರೇ ನನಗೆ ಹೇಳಿದ್ರು ನಾಮಪತ್ರ ನೀವು ವಾಪಸ್ ತೆಗಿಬೇಡ ಅಂತ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೆದುರಿಗೆ ಹೇಳಿದ್ರಂತೆ ಸಾದಿಕ್ ಪೈಲ್ವಾನ್. ಆವಾಗ ಸುರ್ಜೇವಾಲಾ ಅವರು ಎಲೆಕ್ಷನ್ ಮುಗಿಯೋ ತನಕ ಸುಮ್ಮನಿದ್ದು ಬಿಡು ಅಂದ್ರಂತೆ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ತೀರಾ ಫಾಸ್ಟ್ ಆಯ್ತದೆ ಬೆಳವಣಿಗೆಗಳು. 48 ತಾಸು ಕೂಡ ಮುಗಿದಿಲ್ಲ ಇನ್ನು. 2-3 ಅಂಶ ಅನ್ನಿಸ್ತಾ ಇರೋದು. ಒಂದು, ಇವ್ರು ವಾರ್ಡ್ ವೈಸು ಬೂತ್ ವೈಸ್ ಏನು ರಿಪೋರ್ಟ್ ತಗೊಳ್ತಾರಲ್ಲ, ಆ ರಿಪೋರ್ಟೇನೋ ಬೇರೆ ಇಂಡಿಕೇಶನ್ ಕೊಡ್ತಿರ್ಬೇಕು. ಅದಿತ್ತು ಯಾರು ಚುನಾವಣೆಯಲ್ಲಿ ಒಂದು 10-15 ದಿನ ಅಲ್ಲಿ ಬಿಟ್ಟಿರ್ತಾರಲ್ವ, ಪಲ್ಸ್ ಸಿಕ್ಕಿರುತ್ತೆ ಅವ್ರಿಗೆ ಬರೀ ಪಲ್ಸ್ನಲ್ಲೇ ಗೊತ್ತಾಗತ್ತೆ.
ಮತ್ತು ಲೋಕಲ್ ನಾಯಕರಿಗೆ ಹೆಂಗೆ ವೋಟಿಂಗ್ ಆಗಿದೆ ಅಂತಕ್ಕಂಥದ್ದು, ಜನ ಏನು ಮಾತಾಡ್ಕೊಳ್ತಿದ್ದಾರೆ ಅಂತಕ್ಕಂಥದ್ದು, ನಾನು ಅನೇಕ ಕಾಂಗ್ರೆಸ್ ನಾಯಕರ ಜೊತೆ ಮಾತಾಡಿದೆ, ಯಾರ್ಯಾರಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ರು. ಮುಸ್ಲಿಂ ಮತಗಳು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಒಡಿತಾ ಇವೆ. ಇದು ಕಾಂಗ್ರೆಸ್ನ ಆತಂಕಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ. ಒಂದು ವೇಳೆ ಈಗ ಡಿ ಕೆ ಶಿವಕುಮಾರ್ ಬಣ ಕೂಡ ಗೆಲ್ಲುತ್ತೆ ಅನ್ನುವ ಉತ್ಸಾಹದಲ್ಲಿದ್ದರೆ ಹೌದು, ಈ ಎಲ್ಲ ರಾದ್ದಾಂತ ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಕರೆಕ್ಟ್. ನಾಳೆ ಸೋತ್ರೆ ಅದು ಡಿ ಕೆ ಶಿವಕುಮಾರ್ ಕಾರಣದಿಂದಲ್ಲ, ಇವರೆಲ್ಲ ಅದನ್ನು ಸೋಲಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಅಂತ ಈಗಲೇ ನರೇಟಿವ್ ಬಿಲ್ಡ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಸಲೀಂ ಅಹ್ಮದ್, ರಿಜ್ವಾನ್ ಅರ್ಷದ್ ಇವರೆಲ್ಲರೂ ಸೇರಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಏನೋ ಸಮಸ್ಯೆ ಜಾಸ್ತಿ ಆಗಿದೆ, ಮುಸ್ಲಿಂ ಮತಗಳು ಜಾಸ್ತಿ ಒಡೆದಿವೆ. ಈಗ 25-26 ಸಾವಿರದಿಂದ ಗೆಲ್ಲಬಹುದಾಗಿರ್ತಕ್ಕಂಥ ಕ್ಷೇತ್ರ ನಿಮ್ಗೆ 2-3 ಸಾವಿರಕ್ಕೆ ಬಂದಾಗ ಗೆಲ್ತಾರೋ ಸೋಲ್ತಾರೋ ಅಂತ ಯಾರೂ ಖಚಿತವಾಗಿ ಹೇಳಕ್ಕಾಗಲ್ಲ. ಕರೆಕ್ಟ್. ಇವತ್ತು ದಾವಣಗೆರೆಯಲ್ಲಿ ಆ ಸ್ಥಿತಿಗೆ ಈ ಚುನಾವಣೆಯ ಪೈಪೋಟಿ ಬಂದು ನಿಂತಿದೆ. ನನಗನ್ಸುತ್ತೆ ಅಜಿತ್, ಇದು ದಾವಣಗೆರೆಯಲ್ಲಿ ಏನಾಗತ್ತೆ ಅನ್ನೋದು ಒಂದು ಭಾಗ. ಬಹಳ ಮುಖ್ಯ ಭಾಗ 2028ರ ಚುನಾವಣೆ. ನೋಡಿ, ಪ್ರತಿಯೊಂದು ಪಾರ್ಟಿಯ ಒಂದು ಬೇಸ್ ವೋಟ್ ಇರುತ್ತೆ. ಕಾಂಗ್ರೆಸ್ಗೆ ಮುಸ್ಲಿಂ ಬೇಸ್ ವೋಟ್, ಬಿಜೆಪಿಗೆ ಲಿಂಗಾಯತರಾದರೆ JDSಗೆ ಒಕ್ಕಲಿಗರು. 2013-23ರ ಚುನಾವಣೆಯಲ್ಲಿ ಲಿಂಗಾಯತ ಮತಗಳು ಒಡೆದ್ವು, ಬಿಜೆಪಿ ಅಧಿಕಾರ ಕಳ್ಕೊಳ್ತು. 2023ರಲ್ಲಿ ಶಿವಕುಮಾರ್ ಬಂದಿದ್ದರಿಂದ JDSನ 5% ಮತಗಳ ಹೆಚ್ಚುವರಿಯಾಗಿ ಕಾಂಗ್ರೆಸ್ಗೆ ವರ್ಗಾವಣೆ ಆದವು. 38 ಇದ್ದವ್ರು 19ಕ್ಕೇನೋ ಬಂದರು ಅವರು. ಅಂದರೆ 50% ಸೀಟ್ಸ್ಗಳನ್ನು ಕಳ್ಕೊಂಡ್ರು, ವೋಟ್ ಶೇರನ್ನು ಕಳ್ಕೊಂಡ್ರು. ಹೀಗಿರುವಾಗ ದಾವಣಗೆರೆಯಲ್ಲಿ ಏನಾಗತ್ತೆ ಅನ್ನೋದು ಒಂದು ಭಾಗ, ಮತ್ತು ಡೀಪ್ ಮಿಸ್ಟ್ರಸ್ಟ್, ಏನು ಒಂದು ಟ್ರಸ್ಟ್ ಡೆಫಿಸಿಟ್ ಅಂತ ನೀವು ಕರೆಯೋದಾದರೆ, ಅದು ಎರಡೂ ಬಣದ ಮುಸ್ಲಿಂ ನಾಯಕರ ನಡುವೆ ಹುಟ್ಕೊಂಡಿದೆ. ಅದು ಹೊರಗಡೆ ಬರ್ತಾ ಇದೆ ಫಸ್ಟ್ ಟೈಮ್. ಹಶ್ ಟೋನಲ್ಲಿ ಇಲ್ಲ ಇದು. ಕರೆಕ್ಟ್, ಹೌದು, ಬಹಿರಂಗ ಬರ್ತಾ ಇದೆ. ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಿದ್ದಾರೆ, ನಾವು ಕರೆದ್ರೆ ಖುಷಿಯಾಗಿ ಬಂದು ಟಿವಿಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹೌದು. ಇದರ ಅರ್ಥ ಏನು? ನಾಳೆ ಏನೂ ಕೂಡ ಆಗ್ಬೋದು. ಇದರ ಸ್ಪಿಲ್ ಓವರ್ ಇಫೆಕ್ಟ್ ಏನಾಗತ್ತೆ ಅಂತಕ್ಕಂಥದ್ದನ್ನು ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಎಲ್ಲ ನಾವು ಸ್ವಲ್ಪ ಕಳೆದ 10-15 ವರ್ಷಗಳ ಪಾಲಿಟಿಕ್ಸನ್ನು ನೋಡಿದ್ರೆ, ಬಿಹಾರ್ ಸೆಕ್ಯುಲರ್ ಪಕ್ಷಗಳು ಸೋತಿದ್ಯಾಕೆ? OIC ಹೋಗಿದ್ದರಿಂದ. ಹೌದು. UP ಸೆಕ್ಯುಲರ್ ಪಕ್ಷಗಳು ಡಿವಿಷನ್ ಆಗಿದ್ಯಾಕೆ? BSP SP ಕಾಂಗ್ರೆಸ್ ನಡುವೆ ಮುಸ್ಲಿಂ ವೋಟ್ಗಳು ವಿಭಜನೆಯಾದ್ರಿಂದ. ಮಹಾರಾಷ್ಟ್ರದಲ್ಲಿ ಮರಾಠವಾಡದಲ್ಲಿ OIC ಬಂದಿದ್ದರಿಂದ, ಮುಂಬೈಯಂಥ ಭಾಗದಲ್ಲಿ ಇಸ್ಲಾಂ ಪಾರ್ಟಿ ಬಂದಿದ್ದರಿಂದ ಮಹಾವಿಕಾಸ್ ಅಘಾಡಿಗೆ ಒಂದು ದೊಡ್ಡ ನಷ್ಟ ಆಯಿತು ಮಹಾರಾಷ್ಟ್ರದಲ್ಲಿ. ಅಸ್ಸಾಂನಲ್ಲಿ ತರುಣ್ ಗೊಗೊಯ್ರ 15 ವರ್ಷಗಳ ಆಡಳಿತದ ನಂತರ ಕಾಂಗ್ರೆಸ್ ಸೋತಿದ್ಯಾವಾಗ? ಬದ್ರುದ್ದೀನ್ ಅಜ್ಮಲ್ ಅವರ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಫ್ರಂಟ್ ಅಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ವೋಟ್ಗಳನ್ನು ಡಿವಿಷನ್ ಮಾಡಿದಾಗ. ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಯಾಕೆ ಹುಮಾಯೂನ್ ಕಬೀರ್ ಬಗ್ಗೆ ಅಷ್ಟೊಂದು ಆತಂಕ ಮಮತಾ ಬ್ಯಾನರ್ಜಿಗಿದೆ? 5% ವೋಟ್ ಡಿಫ್ರೆನ್ಸ್, ನಿಮ್ಗೆ 2% ವೋಟ್ ಡಿಫ್ರೆನ್ಸ್ ಇದೆ ಬರೀ TMC ಮತ್ತು BJP ನಡುವೆ. ಇಟ್ ಕ್ಯಾನ್ ಕ್ರಿಯೇಟ್ ಎನಿಥಿಂಗ್. 2028ರಲ್ಲಿ ನಾನು ತುಂಬ ಮುಂದೆ ಹೋಗ್ತೀನಿ, ಶರಾಬರಿತಿದ್ದೀನಿ ಅಂತಲ್ಲ, ಆತಂಕದ ಬಗ್ಗೆ ಹೇಳ್ತಾ ಇದ್ದೀನಿ. ಕ್ರ್ಯಾಕ್ಸ್ ಆರ್ ಗೆಟಿಂಗ್ ಓಪನ್ಡ್ ಅಪ್ ಇದೆ ಅಲ್ವಾ, ದಟ್ ಈಸ್ ಬಿಗ್ ಥಿಂಗ್ ಇನ್ ಪಾಲಿಟಿಕ್ಸ್. ಇವತ್ತು BJP ನಾಯಕರು ಯಾರೋ ಸಿಕ್ಕಿದ್ರು ನನಗೀಗ, ಅವ್ರು ಹೇಳಿದ್ರು ನಾವು ಬಾಗಲಕೋಟೆ ಗೆಲ್ತೀವೋ ಇಲ್ಲೋ ಗೊತ್ತಿಲ್ಲ ರೀ, ನಾವು ದಾವಣಗೆರೆ ಮಾತ್ರ ಗೆಲ್ತೀವಿ ಅಂತ. ಹೆಂಗೆ ಬಂತದ್ದು ಉತ್ಸಾಹ? ಮುಸ್ಲಿಂ ಮತಗಳು ವಿಭಜನೆ ಆಗ್ತವೆ. ನಾಳೆ ಮುಸ್ಲಿಂ ಆಮೇಲೆ ಇದು ಒಬ್ರಿಗೊಬ್ರು ಪುಸ್ಟ್ ಟು ದ ವಾಲ್ ಫೈಟ್ ಏನಿದೆ ಅಲ್ವಾ, ಜಮೀರ್ ಫಂಡಿಂಗ್ ಮಾಡಿಬಿಟ್ರು SDPIಗೆ ಅಂತ ಸಲೀಂ ಅಹ್ಮದ್ ಹೇಳ್ತಿದ್ದಾರೆ. ಜಬ್ಬಾರ್ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ರಾಜೀನಾಮೆ ಪತ್ರವನ್ನು ಕೊಟ್ಟುಬಿಟ್ಟಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ಪುಷ್ ಟು ದ ವಾಲ್ ಹೋರಾಟ ಏನಿದೆ, ಅದು ನಾಳೆ ನೆಗೋಷಿಯೇಷನ್ಗೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಒಬ್ಬರನ್ನ ವಿರುದ್ಧ ಒಬ್ಬರು ನಾಳೆ SDPIಯನ್ನು ಯಾರೂ ಕೂಡ ಬಳಸ್ಕೊಳ್ಬೋದು ಅಂತಕ್ಕಂಥ ಸ್ಥಿತಿಗೆ ಬಂದರೂ ಆಶ್ಚರ್ಯ ಇಲ್ಲ. ಕರೆಕ್ಟ್. ಆ್ಯಂಡ್ ದಟ್ ವಿಲ್ ಹರ್ಟ್ ಕಾಂಗ್ರೆಸ್ ಆ್ಯಂಡ್ ಕಾಂಗ್ರೆಸ್ ಅಲೋನ್. 2023 ಕ್ವಿಕ್ಲಿ ಹೈಕಮಾಂಡ್ ಮತ್ತೊಮ್ಮೆ DK ಶಿವಕುಮಾರ್ ಪರವಾಗಿ ನಿಂತ್ಕೊಂತು ಅಂತ ಹೇಳ್ಬೋದಾ? ಇದನ್ನ ಈ ಹಿಂದಿನ ಘಟನೆಗಳನ್ನು ಅನೇಕ ಹೇಳಿದೀವಿ ನಾವು. ಅಲ್ಲ ನೋಡಿ, ಯಾವುದೇ ಹೈಕಮಾಂಡ್ ಪಾರ್ಟಿ ಸೋಲಿಗೆ ಕಾರಣ ಆಗುತ್ತೆ ಅಂತಂದರೆ ಅದಕ್ಕೊಂದು ಆತಂಕ ನಿಶ್ಚಿತವಾಗಿ ಹೈಕಮಾಂಡ್ಗೆ ಇರುತ್ತೆ. ಅದು ಮುಸ್ಲಿಂ ವೋಟ್ ಬ್ಯಾಂಕ್ ಅಜಿತ್. ಹೌದು. ಮುಸ್ಲಿಂ ವೋಟ್ ಬ್ಯಾಂಕ್ ದೂರ ಹೋಗೋದು ಕರ್ನಾಟಕ ಅಷ್ಟೇ ಅಲ್ಲ, ಅದರ ಸ್ಪಿಲ್ ಓವರ್ ಇಫೆಕ್ಟ್ ದೇಶದಾದ್ಯಂತ ಚರ್ಚೆ ಆಗುತ್ತೆ. ಹೀಗಾಗಿ ಹೈಕಮಾಂಡ್ಗೆ ಸೋಲು ಅಂತಕ್ಕಂಥದ್ದು ಒಂದು ವೇಳೆ ನಾಳೆ ಇಮಿನೆಂಟ್ ಆದರೆ ಹೈಕಮಾಂಡ್ಗೆ ಬೇರೆ ದಾರಿ ಇರಲ್ಲ. ಇವತ್ತು DK ಶಿವಕುಮಾರ್ ಜಮೀರ್ ಅಹ್ಮದ್ರನ್ನ ಸಂಪುಟದಿಂದ ತೆಗಿಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ನಾಳೆ ದಾವಣಗೆರೆಯಲ್ಲಿ ಏನಾದರೂ ಅಜಿತ್ ಮೇ 4ಕ್ಕೆ ಅಂತರ ಕಡಿಮೆ ಆಯಿತು, ಕಾಂಗ್ರೆಸ್ ಸೋಲ್ತು ಅಂತಾದರೆ ಮೊದಲು DK ಶಿವಕುಮಾರ್ ಹೊರಗಡೆ ಬಂದು ಹೇಳ್ತಾರೆ ಜಮೀರ್ ಅಹ್ಮದ್ರನ್ನ ಸಂಪುಟದಿಂದ ತೆಗಿಲೇಬೇಕು ಅಂತ. ಹೌದು.
ಡಿ ಕೆ ಶಿವಕುಮಾರ್ ನೋಡಿ ಅವರಿಬ್ರು ಇಬ್ರದ್ದು ಮೈಂಡ್ ಗೇಮ್ಗಳು ಹೆಂಗಿವೆ. ಜಮೀರ್ ಅಹಮದ್ ಖಾನ್ ಪ್ರಯತ್ನ ಪಡ್ತಿದ್ದಾರೆ. ದಾವಣಗೆರೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಯ ಕಾರಣದಿಂದ ವೋಟ್ ಡಿವಿಷನ್ ಆದರೆ ಹೈಕಮಾಂಡ್ ಡಿ ಕೆ ಶಿವಕುಮಾರನ್ನು ಕೂರಿಸ್ಲಿಕ್ಕೆ ಹಿಂದೆ ಮುಂದೆ ನೋಡುತ್ತೆ. ಅದೇ ಕಾರಣದಿಂದ ತಾನೇ ಜಮೀರ್ ಇದೆಲ್ಲ ಮಾಡ್ತಾರೆ. ಹೌದು. ಡಿ ಕೆ ಏನು ಪ್ರಯತ್ನ ಮಾಡ್ತಿದ್ದಾರೆ, ನಾಳೆ ಸಿದ್ದರಾಮಯ್ಯನವರ ಪ್ರಾಬಲ್ಯ ಇರ್ತಕ್ಕಂಥ ಅವರ ಬೆಂಬಲಿಗರೇನಿದ್ದಾರೆ ಒಬ್ಬೊಬ್ಬರನ್ನೇ ನಾವು ಟಾರ್ಗೆಟ್ ಮಾಡ್ತಾ ಬಂದರೆ, ಕೆ ಎನ್ ರಾಜಣ್ಣ ಅವ್ರನ್ನ ಟಾರ್ಗೆಟ್ ಮಾಡಿದರು, ಜಾರಕಿಹೊಳಿ ಜೊತೆ ಒಂದೇನೋ ಬೋನ್ ಹೋಮಿ ಮಾಡ್ಕೊಂಡ್ಬಿಟ್ರು. ನಾಳೆ ಜಮೀರ್ ಅಹಮದ್ ಖಾನ್ರನ್ನ ಟಾರ್ಗೆಟ್ ಮಾಡಿದರೆ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ದುರ್ಬಲರಾಗ್ತಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ದಾವಣಗೆರೆ ತೋ ಬಹಾನಾ ಹೈ ಅಜಿತ್, ದಾವಣಗೆರೆ ಬಹಾನಾ ಹೈ, ಮೂರನೇ ಮಹಡಿ ನಿಶಾನ ಹೈ. ಆ ಕಾರಣದಿಂದ ಈ ಬಡದಾಟದ ಸಿಚುವೇಶನ್ ಯಾಕೆ ಬಂದು ತಲುಪ್ತಿದೆ ಅಂದರೆ ಮೂರನೇ ಮಹಡಿಯಲ್ಲಿ ಹೆಂಗೆ ಕುಳಿತುಕೊಳ್ಳೋದು ಅಂತ. ಎಸ್, ಅಬ್ಸಲ್ಯೂಟ್ಲಿ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.